जय गोपी जनवल्लभा गिरिवरधारी यशोदनन्दन व्रज जनरञ्जन यशोदनन्दन व्रज जनरञ्जन यमुनतीरा वनचारी यमुनतीरा वनचारी जय राधा माधव जय कुंज बिहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम राम हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे जय राधा माधव राधे जय पंचतत्वा जय पंचतत्वा जय पंचतत्वा जय प्रभुपादा जय प्रभुपादा श्रील प्रभुपादा जय गुरुदेवा जय गुरुदेवा हरिनाम संकीर्तन की जय हरे कृष्ण महामंत्र की जय प्रेमानंदे हरि हरि बोल ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय सच्चिदानंद रूपाय विश्वोत्पत्त्यादिहेतवे तापत्रय विनाशाय श्रीकृष्णाय वयं नुमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् जन्मादस्य यतो अन्वयादितरतश्चात्रेष्वभिघ्नस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा दाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं सुखमुखाद् अमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः ಹರೇ ಕೃಷ್ಣ ಎವ್ರಿವನ್. ಹಿಂದಿನ ಕ್ಲಾಸಲ್ಲಿ ಭಗವಂತನ ಅವತಾರಗಳ ವರ್ಣನೆಯನ್ನ ಸಂಕ್ಷಿಪ್ತವಾಗಿ 3ನೇ ಅಧ್ಯಾಯ ವರ್ಣನೆ ಮಾಡುತ್ತೆ. ಅದನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಅದಕ್ಕೂ ಮುಂಚೆ ತೀರ್ಥಯಾತ್ರೆಗೆ ಹೋಗೋದು ಮತ್ತು ವಾಸುದೇವ ಕಥಾ ಅದರ ಇಂಪಾರ್ಟೆನ್ಸ್ ಅನ್ನ 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಅದಾದ ನಂತರ ಅವತಾರಗಳ ವರ್ಣನೆಯನ್ನ ಸೂತ ಪುರಾಣಿಕರು
ಶೌನಕಾದಿಗಳಿಗೆ ಮಾಡ್ತಾರೆ. ಅಲ್ಲಿ ನಾವು ನಾವೇನ್ ತಿಳ್ಕೊಂಡಿದೀವಿ, 10 ಅವತಾರಗಳು ಅಂತ ತಿಳ್ಕೊಂಡಿದ್ವಿ. ಈಗ ಅದರಲ್ಲಿ ನಾವು ನಿಮ್ಮ ಎಲ್ಲರ ಹತ್ರ ಪುಸ್ತಕ ಇದೆ, ಈಗ ಎಲ್ಲರಿಗೂ ಅದನ್ನ ಓದಿದ್ರೆ ಅದು ಗೊತ್ತಾಗತ್ತೆ. 22 ಅವತಾರಗಳನ್ನ ವರ್ಣನೆ ಮಾಡಿ ವ್ಯಾಸರು ಕೊನೆಗೆ ಹೇಳ್ತಾರೆ, ಇಷ್ಟೇ ಅಲ್ಲ, ಇನ್ನು ಅನಂತ ಅವತಾರಗಳಿದೆ. ಅದರಲ್ಲಿ ಕೆಲವದನ್ನು ಮಾತ್ರ ನಾನು ಹೇಳಿದ್ದೀನಿ. ಅವನ ಅವತಾರಗಳಿಗೆ ಲೆಕ್ಕವೇ ಇಲ್ಲ. ಅದೊಂದು ಎಂದಿಗೂ ಬತ್ತದ ಸರೋವರ ಪರಮಾತ್ಮ. ಶ್ರೀಹರಿ ಅಸಂಖ್ಯಾತ ಅವತಾರಗಳನ್ನ ಋಷಿಗಳು, ಮನುಗಳು, ದೇವತೆಗಳು, ಪ್ರಜಾಪತಿಗಳು ಎಲ್ಲ ಶ್ರೀಹರಿಯ ವಿಭೂತಿಗಳೇ, ಅಂಶಗಳೇ ಅಂತ ಹೇಳಿ ಎಲ್ಲ ಕಲಾ ಅಂಶ ಮತ್ತು ಆವೇಶ ಅವತಾರಗಳಾದರೂ ಶ್ರೀಕೃಷ್ಣನಾದರೆ ಸ್ವಯಂ ಕೃಷ್ಣಸ್ತು ಸ್ವಯಂ ಭಗವಾನ್. ಕೃಷ್ಣ ಅವತಾರ ಮಾತ್ರ ಪೂರ್ಣ ಅವತಾರ. ಭಗವಂತನ ಸಾಕ್ಷಾತ್ ಭಗವಂತನ ಅವತಾರವೇ ಶ್ರೀಕೃಷ್ಣ ಅವತಾರ ಅಂತ ಹೇಳಿ ದೈತ್ಯರನ್ನು ದ್ವಾಪರ ಯುಗದಲ್ಲಿ ಅತ್ಯಾಚಾರದಿಂದ ಜನರು ಪೀಡಿತರಿದ್ದಾಗ ಅವರನ್ನು ರಕ್ಷಣೆ ಮಾಡಿದ. ಈ ರೀತಿ ಅನೇಕ ಅವತಾರಗಳನ್ನು ಯುಗ ಯುಗದಲ್ಲಿ ಧರಿಸಿ ಜನರನ್ನ, ಸಜ್ಜನರನ್ನ ರಕ್ಷಣೆ ಮಾಡ್ತಾನೆ. ಈ ಅವತಾರಗಳ ತುಂಬಾ ಅತ್ಯಂತ ರಹಸ್ಯಮಯವಾದದ್ದು. ಮತ್ತೆ ವೇದಗಳಲ್ಲಿ ಸಹ ಇದಕ್ಕೆ ಉತ್ತರವನ್ನ ಇದಕ್ಕೆ ಸಿಗೋದಿಲ್ಲ. ತುಂಬಾ ರಹಸ್ಯಮಯವಾದದ್ದು. ತುಂಬಾ ಏಕಾಗ್ರ ಚಿತ್ತದಿಂದ ಯಾರು ಈ ಅವತಾರಗಳ ವರ್ಣನೆಯನ್ನ ಪ್ರೇಮದಿಂದ ಓದ್ತಾರೆ, ಅವರು ಎಲ್ಲಾ ರೀತಿಯ ದುಃಖಗಳಿಂದ ಬಿಡುಗಡೆ ಹೊಂದುತ್ತಾರೆ ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಇಲ್ಲಿ ಒಂದು ಚೂರು ಎಕ್ಸ್ಪ್ಲನೇಷನ್ ಬಾಕಿ ಇತ್ತು, ಅದು ಮಾಡಿ ನಾನು ಮುಂದೆ 4th ಚಾಪ್ಟರ್ಗೆ ಹೋಗ್ಬೇಕಾಗಿದೆ. ಸತ್ ಚಿತ್ ಆನಂದ ಸ್ವರೂಪನಾದ ಭಗವಂತ ಈ ಜಗತ್ತಿನ ರೂಪವನ್ನ ತನ್ನ ಮಾಯೆಯ ಮೂಲಕ ಅವನಲ್ಲಿ ಅದು ಕಲ್ಪಿತವಾಗಿದೆ. ಜಗತ್ತು ಅನ್ನೋದು ಭಗವಂತನಲ್ಲಿ ಮಾಯೆಯಿಂದ, ಮಹತ್ತತ್ವ ಅದೆಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ದೆ ನಾನು, ಆ ಗುಣಗಳಿಂದ ಭಗವಂತನಲ್ಲೇ ಈ ಲೋಕಗಳು ಕಲ್ಪಿತವಾಗಿದೆ. ಇದೇನು ಪ್ರಪಂಚ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ, ಅವನ ಸಗುಣ ರೂಪನೇ ಆಗಿದೆ ಅದು. ಎಲ್ಲರ ಹೃದಯದಲ್ಲಿ ಸಾಕ್ಷಿ ಚೈತನ್ಯವಾದ ಪರಮಾತ್ಮನನ್ನು, ಅವನಲ್ಲಿ ದೃಶ್ಯ ಜಗತ್ತನ್ನು ನಾವು ಆರೋಪ ಮಾಡ್ಕೋತೀವಿ. ಈ ಸಗುಣಗಳಿಂದ ಅತೀತನಾದ ಪರಮಾತ್ಮ ನಿರ್ಗುಣ ನಿರಾಕಾರ ಸ್ವರೂಪ. ಯಾವುದೇ ಗುಣಗಳ ಸಂಪರ್ಕ ಅವನಿಗೆ ಇಲ್ಲ. ಜೀವ ಕೂಡ ಅವನ ಅಂಶನೇ ಆಗಿದ್ರೂ ಮಾಯೆಯ ಇಂದ ಭ್ರಮಿತನಾಗಿ ಅವನು ಜನ್ಮ ಮತ್ತು ಮರಣಗಳ ಚಕ್ರದಲ್ಲಿ ಸಿಕ್ಕಾಕೋತಾನೆ. ಜೀವಿಗೆ ತನ್ನ ಸ್ವಸ್ವರೂಪದ ಜ್ಞಾನ ಬಂದಾಗ ಅಜ್ಞಾನದಿಂದಾಗಿ ತನಗೆ ಕಂಡು ಬರುತ್ತಿದ್ದ ಜಗತ್ತು ಅವನಿಗೆ ಇಲ್ಲ ಆಗತ್ತೆ. ಅವಾಗ ಎಲ್ಲ ಕಡೆಯೂ ಪರಮಾತ್ಮನ ದರ್ಶನನೇ ಆಗತ್ತೆ. ಪರಮಾತ್ಮ ತನ್ನ ಮಾಯಾ ಶಕ್ತಿಯಿಂದ ಜಗತ್ತು ನಮಗಾಗಿ ಸೃಷ್ಟಿ ಸ್ಥಿತಿ ಲಯವನ್ನ ಮಾಡ್ತಾ ಇದ್ದಾನೆ. ಅಜ್ಞಾನಿಗಳಾದ ನಾವು ಮಾಯೆಯಿಂದ ಭ್ರಮಿತರಾಗಿ ಸಂಸಾರ ಚಕ್ರಕ್ಕೆ ಸಿಕ್ಕಾಕೋತೀವಿ. ನಾನು ಬೇರೆ, ಅವನು ಬೇರೆ, ಅದು ಬೇರೆ, ಇದು ಬೇರೆ ಅಂತ ನಾನೆಂಬ ಅಜ್ಞಾನಜನ್ಯವಾದ ಅಹಂಕಾರದಿಂದ ನಾವು ನಾನಿದು, ಬೇರೆಯವರು ಅದು ಬೇರೆ, ನಾನು ಬೇರೆ ಅಂತ ನಾವು ಅಹಂಕಾರದಿಂದ ತಿಳ್ಕೊತೀವಿ. ಯಾವಾಗ ಈ ಅಹಂಕಾರ ನಾಶ ಆಗತ್ತೆ, ಇಲ್ಲಿ ಹೇಳ್ದ ಹಾಗೆ ಅಜ್ಞಾನದಿಂದ ಭ್ರಮಿತನಾದವನು ಜನ್ಮ ಮರಣದ ಚಕ್ರದಲ್ಲಿ ಸಿಕ್ಕಾಕೊಂಡಿರ್ತಾನಲ್ಲ ಜೀವಿ, ಅವನಿಗೆ ತನ್ನ ಸ್ವಸ್ವರೂಪದ ಅರಿವು ಉಂಟಾದಾಗ ಅಜ್ಞಾನದಿಂದ ಕಂಡು ಬರುತ್ತಿದ್ದ ಜಗತ್ತು ಅವನಿಗೆ ಎಲ್ಲವೂ ಪರಮಾತ್ಮನೇ, ಎಲ್ಲ ಭಗವಂತನ ಸ್ವರೂಪವೇ ಅನ್ನೋದು ಅವನಿಗೆ ಅರ್ಥ ಆಗತ್ತೆ. ಅವನಿಗೆ ಸಂಸಾರ ಚಕ್ರದಿಂದ ಬಿಡುಗಡೆ ಸಿಕ್ಕಿ ಮಾಯೆಯಿಂದ ಅವನು ನಿವೃತ್ತನಾಗ್ತಾನೆ.
ಆಗ ತನ್ನ ವಾಸ್ತವಿಕ ಸ್ವರೂಪದಲ್ಲಿ ಆನಂದಮಯನಾಗಿ ಪ್ರತಿಷ್ಠಿತನಾಗುತ್ತಾನೆ. ಇದು ಜೀವಿಯ ಒಂದು ಬುದ್ಧಿ ಆಯ್ತು. ಈಗ ಪರಮಾತ್ಮನ ವಿಷಯ. ಪರಮಾತ್ಮ ವಾಸ್ತವವಾಗಿ ಅಜನ್ಮ ಅಕರ್ತುವಾಗಿದ್ದರೂ ಜನ್ಮ ಕರ್ಮ ರಹಸ್ಯ ವೇದಗಳಿಗೂ ಅತ್ಯಂತ ರಹಸ್ಯಮಯವಾಗಿದೆ, ಅರ್ಥಾತ್ ಅಗಮ್ಯವಾಗಿದೆ ಎಂದು ತತ್ವಜ್ಞಾನಿಗಳು ವರ್ಣಿಸುತ್ತಾರೆ. ಪರಮಾತ್ಮ ಅವನ ಅಕರ್ತ ಮತ್ತು ಅಭೋಕ್ತ ಮತ್ತು ಅವನಿಗೆ ಜನ್ಮ ಮರಣಗಳಿಲ್ಲ. ಆಗಿದ್ದರೂ ಅಜನ್ಮನಾಗಿದ್ದರೂ ಅವತಾರಗಳನ್ನ ತಾಳಿ ಬಂದು ಅವನು ನಡೆಸುವ ಲೀಲೆಯನ್ನ ತತ್ವಜ್ಞಾನಿಗಳು ಸಹ ಅತ್ಯಂತ ರಹಸ್ಯವಾಗಿದೆ ಅಂತ ಅಭಿಪ್ರಾಯವನ್ನ ಪಡ್ತಾರೆ. ಯಾರಿಗೂ ತಿಳಿಯದಂತಹ ಅವನ ಅವತಾರ ಮತ್ತು ಲೀಲೆಗಳನ್ನ ವೇದಗಳಿಗೂ ಸಹ ಅರ್ಥವಾಗದ್ದು. ತನ್ನ ಮಾಯೆಯಿಂದ ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡಿದನೆ ಪ್ರೇಮದಿಂದ ನಮಗಾಗಿ. ನಾವು ಅಜ್ಞಾನದಿಂದ ಈ ಜಗತ್ತು ಸತ್ಯ, ನಾನು ನನಗಿಂತ ಎಲ್ಲಾ ವಸ್ತುಗಳು ಬೇರೆ ಅಂತ ತಿಳ್ಕೊತೀವಿ. ಆದರೆ ಯಾವಾಗ ನಮಗೆ ನಮ್ಮ ಸ್ವರೂಪದ ಅರಿವಾಗತ್ತೆ, ಆಗ ನಾವೇನ್ ಮಾಡ್ತೀವಿ, ಅಜ್ಞಾನದಿಂದ ತನ್ನ ನಿಜ ಸ್ವರೂಪದ ಅರಿವಾದಾಗ ಜೀವ ಅಜ್ಞಾನ ನಿವೃತ್ತಿಯಾಗಿ ಮಾಯೆಯಿಂದ ಉಂಟಾದ ಜಗತ್ತು ಇಲ್ಲ ಆಗತ್ತೆ ಅವನಿಗೆ. ಅವನೇನ್ ಮಾಡ್ತಾನೆ, ಆಗ ತನ್ನ ಸ್ವರೂಪದಲ್ಲಿ ನಿಂತು ಆನಂದಮಯನಾಗ್ತಾನೆ. ಇದು ಜೀವನ ಸುದ್ದಿ. ಆದರೆ ಪರಮಾತ್ಮ ಅಜನ್ಮ ಅಕರ್ತ. ಆದರೂ ಅವತಾರಗಳನ್ನ ಲೀಲೆಗಳನ್ನ ತಾಳೋದು ತುಂಬಾ ಜನಕ್ಕೆ ಅದು ಆಶ್ಚರ್ಯಕರವಾದದ್ದು. ವೇದಗಳಲ್ಲೂ ಅನ್ಎಕ್ಸ್ಪ್ಲೇನಬಲ್ ಭಗವಂತನ ಲೀಲೆಗಳು, ತತ್ವಜ್ಞಾನಿಗಳಿಗೂ ಗೋಚರವಾಗದಿರ್ತಕ್ಕಂತಹದ್ದು. ಅಂತಹ ಲೀಲೆಗಳನ್ನ ಅವತಾರಗಳನ್ನ ವರ್ಣನೆ ಮಾಡೋಕ್ಕೋಸ್ಕರ ಶ್ರೀಮದ್ ಭಾಗವತದ ರಚನೆ ಆಯಿತು. ಆದ್ರಿಂದ ಇಂತಹ ರಹಸ್ಯವಾದ ಭಗವಂತನ ಲೀಲೆಗಳನ್ನ ತಿಳಿಸ್ಕೊಳ್ಕೋಸ್ಕರ ವ್ಯಾಸರು ತಮ್ಮ ಪುತ್ರನಾದ ಶುಕರು ಮುಂದೆ ಪರೀಕ್ಷಿತರಿಗೆ ಹೇಳಿದರು, ಇಂತಹ ಅಲೌಕಿಕವಾದ ವೇದಗಳಿಗೂ ಗೋಚರವಾಗದ ಭಗವಂತನ ಲೀಲೆಗಳನ್ನ ತಿಳಿಸ್ಬೇಕು ಅಂತ ವ್ಯಾಸರು ಭಾಗವತದ ರಚನೆ ಮಾಡಿದ್ರು ಅಂತ ಸೂತ ಪುರಾಣಿಕರು ಹೇಳ್ತಾರೆ. ಆಗ ಶೌನಕಾದಿ ಮಹರ್ಷಿಗಳು ಕೇಳ್ತಾರೆ, ಈ ಭಾಗವತದ ರಚನೆ ಆಯಿತು, ಯಾತಕ್ಕಾಗಿ ಆಯಿತು? ಕೃಷ್ಣ ದ್ವೈಪಾಯನರು ಈ ಪರಮ ಪುರಾಣವನ್ನ ಯಾಕೆ ರಚನೆ ಮಾಡಿದ್ರು? ಮತ್ತೆ ಅತ್ಯಂತ ಜ್ಞಾನಿಗಳಾದ ತಮ್ಮ ಪುತ್ರರಾದ ಶುಕರಿಗೆ ಯಾವಾಗ ಇದನ್ನ ಹೇಳಿದರು? ಅದನ್ನೆಲ್ಲ ನಮಗೆ ಹೇಳಿ ಅಂತ ಕೇಳ್ತಾರೆ. ರಾಜ ಋಷಿ ಪಾಂಡವರ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜನಿಗೆ ಶುಕ ಮುನಿಗಳು ನಡುವೆ ನಡೆದ ಸಂವಾದ ಹೇಗೆ ನಡೀತು? ಶುಕರು ಮಹಾಜ್ಞಾನಿಗಳು, ಒಬ್ಬ ಗೃಹಸ್ಥರ ಮನೆಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲುವರಲ್ಲ. ಅಂತಹವರು 7 ದಿನ ಕೂತು ಈ ಭಾಗವತನ್ನು ಹೇಳೋದಕ್ಕೆ ಕಾರಣ ಏನು ಅಂತ ಹೀಗೆ ನಾನಾ ವಿಧವಾದ ಪ್ರಶ್ನೆಯನ್ನ ಕೇಳ್ತಾರೆ. ಆಗ ಸೂತ ಪುರಾಣಿಕರು ಹೇಳ್ತಾರೆ, ಚತುರ್ಯುಗದಲ್ಲಿ 3ನೆಯದಾದ ದ್ವಾಪರ ಯುಗದಲ್ಲಿ ಭಗವಂತನ ಕಲಾ ಅವತಾರವಾದ ಮಹಾಯೋಗಿ ವೇದವ್ಯಾಸರ ಅವತಾರವಾಯಿತು. ಇಲ್ಲಿ ಕಲಾ ಅನ್ನೋ ಪದಕ್ಕೆ ಏನು ಅರ್ಥ? ಒಂದು ಅಂಶ, ಪಾರ್ಟ್ ಅಂಡ್ ಪಾರ್ಸಲ್, ಒಂದು ಪಾರ್ಟ್, ಭಗವಂತನ ಒಂದು ಅಂಶ. ಕಲಾ ಅವತಾರವಾದ ಭಗವಂತನಿಗೆ 16 ಕಲೆಗಳು ಅಂತಾರೆ. ಒಂದೊಂದು ಕಲಾ ಅಂತಂದ್ರೆ ಒಂದೊಂದು ಪಾರ್ಟ್, ಅಂದ್ರೆ ಅದು ದೇಹದ ಪಾರ್ಟ್ ತರ ಅಲ್ಲ, ನಮ್ಮ ದೇಹದ ಪಾರ್ಟ್ ತರ ಅಲ್ಲ. ಕಲಾ ಅವತಾರ ಅವನ ಒಂದು ಅಂಶ ವ್ಯಾಸರು.
ವ್ಯಾಸರ ತಂದೆ ಪರಾಶರ ಮುನಿಗಳು, ತಾಯಿ ಸತ್ಯವತಿ. ಪರಾಶರ ಸತ್ಯವತಿಯ ಮಗನಾಗಿ ವೇದವ್ಯಾಸರು ಹುಟ್ಟುತ್ತಾರೆ. ಭಗವಂತನ ಅವತಾರವೇ ಅವರು, ಭಗವಂತನ ಒಂದು ಅಂಶನೇ ಅವರು. ಈ ಋಷಿ ಇರ್ತಾರಲ್ಲ, ಈ ವ್ಯಾಸರು, ಅವರಿಗೆ ಹಿಂದೆ ಆಗಿರ್ತಕ್ಕಂತಹ ಪಾಸ್ಟು, ಮುಂದಿನ ಪ್ರೆಸೆಂಟು ಮತ್ತೆ ಈಗಿನ ಫ್ಯೂಚರ್ ಎಲ್ಲದರ ಅರಿವಿರುತ್ತೆ ಅವ್ರಿಗೆ. ಅವರ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ, ಕಲಿಯುಗದಲ್ಲಿ ಜನಕ್ಕೆ ಅಶ್ರದ್ಧಾ, ನಿಸ್ಸತ್ವ, ದುರ್ಮೇಧ ಈ ಗುಣಗಳನ್ನ ನೋಡ್ತಾರೆ. ಕಲಿಯುಗದ ಜನಕ್ಕೆ ಭಕ್ತಿಯಲ್ಲಾಗಲಿ, ಶಾಸ್ತ್ರದಲ್ಲಾಗಲಿ, ಭಗವಂತನಲ್ಲಾಗಲಿ ಅಶ್ರದ್ಧೆ, ನೋ ಫೇತ್, ಮತ್ತೆ ನಿಸ್ಸತ್ವ, ಫಿಸಿಕಲಿ ತುಂಬಾ ವೀಕ್, ಶಕ್ತಿ ಕಮ್ಮಿ, ತಪಸ್ಸು ಸಾಧನೆಗಳನ್ನ ಮಾಡೋದಕ್ಕೆ ಶಕ್ತಿಗಳು ಕಮ್ಮಿ. ಮತ್ತೆ ದುರ್ಮೇಧ, ದುರ್ಮೇಧ ಅಂದ್ರೆ ಕುಟಿಲ ಬುದ್ಧಿ, ಕೆಟ್ಟ ಬುದ್ಧಿ, ತುಂಬಾ ಅನ್ಫಾರ್ಚುನೇಟ್ ಕಲಿಯುಗದ ಜನಗಳು. ಮತ್ತೆ ಆಯಸ್ಸು ಕಮ್ಮಿ. ಕಾಲದ ವೇಗದಿಂದ ಧರ್ಮದ ಅವನತಿ ಆಗತ್ತೆ. ನಮ್ಮ ದಿವ್ಯ ದೃಷ್ಟಿಯಿಂದ ಇದನ್ನೆಲ್ಲ ತಿಳ್ಕೊತಾರೆ ವ್ಯಾಸರು. ಆಗ ಅವರಿಗೆ ಒಂದೇ ಯೋಚನೆ ಆಗತ್ತೆ, ಎಲ್ಲ ವರ್ಣದ ಆಶ್ರಮದ ಜನಗಳಿಗೆ ಒಳಿತು ಹೆಂಗಾಗತ್ತೆ, ಹೇಗೆ ಎಲ್ಲರಿಗೂ ಒಳ್ಳೆಯದನ್ನ ನಾನು ಮಾಡ್ಲಿ. ನೋಡಿ ಅವರ ಕರುಣೆಯನ್ನ ನೋಡಿ, ಅವರ ಗ್ರೇಟ್ನೆಸ್ ನ ನೋಡಿ. ವೇದವ್ಯಾಸರದು ತಮ್ಮ ಜ್ಞಾನ ತಮ್ಮ ಶಿಷ್ಯರಿಗೆ ಕೊಡ್ಬೇಕು ಅಂತ ಇಲ್ಲ, ಅವ್ರಿಗೆ ಮುಂದೆ ಬರ್ತಕ್ಕಂತಹ ಪೀಳಿಗೆಯಲ್ಲಿನ ಜನಗಳಿಗೆ ಯಾವ ರೀತಿ ಈ ಜ್ಞಾನವನ್ನ ನಾನು ಕೊಡಲಿ, ಅವರನ್ನ ಹೆಂಗೆ ಪಾರು ಮಾಡ್ಲಿ ಅಂತಹ ಕರುಣೆ, ಪ್ರೀತಿ ಎಷ್ಟು ಗ್ರೇಟು. ಆದ್ದರಿಂದಲೇ ನಾವು ವ್ಯಾಸರ ಹುಟ್ಟಿದ ದಿನವಾದ ವ್ಯಾಸ ಪೂರ್ಣಿಮೆಯನ್ನು ಗುರು ಪೂರ್ಣಿಮಾ ಅಂತ ಆಚರಣೆ ಮಾಡುದು. ಗುರು ಆದವನು ಶ್ರೋತ್ರಿಯನಾಗಿರ್ಬೇಕು, ಬ್ರಹ್ಮನಿಷ್ಠನಾಗಿರ್ಬೇಕು. ವ್ಯಾಸರಿಗೆ ಈ ಗುಣಗಳೆಲ್ಲ 100% ಇತ್ತು ಅವರಲ್ಲಿ. ಮತ್ತು ತುಂಬಾ ಪೇಶನ್ಸ್ ಇರ್ಬೇಕು, ಮತ್ತೆ ಕೇಳಿದ ಮತ್ತೆ ಕರುಣೆ ಇರಬೇಕು. ಇದು 4 ಗುಣಗಳು ಗುರು ಆದವನಿಗೆ ಇರಬೇಕು. ಶ್ರೋತ್ರಿಯನಾಗಿರ್ಬೇಕು ಅಂದ್ರೆ ಏನು, ಶಾಸ್ತ್ರದ ಅನುಭವ ಚೆನ್ನಾಗಿ ಇರಬೇಕು, ಶಾಸ್ತ್ರವನ್ನ ಚೆನ್ನಾಗಿ ಓದಿ ತಿಳಿದು ಬಲ್ಲವನಾಗಿರಬೇಕು. ಬ್ರಹ್ಮನಿಷ್ಠನಾಗಿರಬೇಕು, ಭಗವಂತನಲ್ಲಿ ಅನನ್ಯ ಭಕ್ತಿ ಮತ್ತು ಆ ಸತ್ಯ, ಪರಮ ಸತ್ಯ ಏನಿದೆ ಅದರಲ್ಲಿ ಅದನ್ನು ಚೆನ್ನಾಗಿ ತಿಳಿದವನಾಗಿರಬೇಕು. ಮತ್ತೆ ಪೇಶನ್ಸ್, ಹೇಳಿದ್ದೇ ಪ್ರಶ್ನೆ ಕೇಳ್ತಾ ಇರ್ತಾರೆ, ಶಿಷ್ಯಂದ್ರಿಗೆ ಹೇಳುವಂತಹ ಸಹನೆ ಇರಬೇಕು. ಮತ್ತೆ ಕರುಣೆ, ತನ್ನ ಶಿಷ್ಯರಿಗಲ್ಲ ಮುಂದಿನ ಜನಾಂಗಕ್ಕೆ ಏನಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ರು. ಈ ಎಲ್ಲ ಗುಣಗಳು ವ್ಯಾಸರಲ್ಲಿ ಕಂಪ್ಲೀಟ್ ಆಗಿತ್ತು. ನಾನು ಹೇಳ್ದ ಹಾಗೆ ಅವರು ಭಗವಂತನ ಅವತಾರ. ಆದ್ದರಿಂದ ಅವರು ಮುಂದಿನದನ್ನ ಕಲಿಯುಗದ ಜನಕ್ಕೆ ದಿವ್ಯ ದೃಷ್ಟಿಯಿಂದ ತಿಳ್ಕೊಂಡು, ಜನಗಳ ಮೇಧಾಶಕ್ತಿ ಕಮ್ಮಿ, ಧಾರಣಾ ಶಕ್ತಿ ಕಮ್ಮಿ, ಜನಗಳಲ್ಲಿ ಶ್ರದ್ಧೆ ಕಮ್ಮಿ. ಆದ್ದರಿಂದ ಅವರೇನ್ ಮಾಡಿದ್ರು, ವೇದಗಳನ್ನೆಲ್ಲ ಕಂಪೈಲ್ ಮಾಡಿದ್ರು, ವೇದಗಳನ್ನೆಲ್ಲ ಸೇರ್ಸಿದ್ರು. ಸೇರಿಸಿ 4 ಭಾಗವಾಗಿ ಡಿವೈಡ್ ಮಾಡಿದ್ರು. ಮಾಡಿ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅಂತ ಅದನ್ನ ಡಿವೈಡ್ ಮಾಡಿ ಒಂದೊಂದು ಋಷಿಗೆ ಅದನ್ನ ಅವರು ಅದರ ಜವಾಬ್ದಾರಿಯನ್ನ ಕೊಟ್ಟರು.
ಸೋ ದಟ್ 1/4 ಆಫ್ ದ ವೇದನಾರು ಓದ್ಲಿ. ಪೂರ್ತಿ ಓದಕ್ಕೆ ಶಕ್ತಿ ಇಲ್ಲದೆ ಹೋದ್ರು. ಹರೇ ಕೃಷ್ಣ. ವ್ಯಾಸರು ಎಲ್ಲಾ ವೇದಗಳನ್ನ 4 ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ಋಕ್, ಯಜುರ್, ಸಾಮ ಮತ್ತು ಅಥರ್ವ ವೇದ ಎಂದು 4 ಭಾಗವಾಗಿ ಅದನ್ನ ವಿಂಗಡಣೆ ಮಾಡ್ತಾರೆ. ಅದು ಮಾಡಿದ ಉದ್ದೇಶ ಏನು? ವೇದಗಳು ತುಂಬಾ ವಾಸ್ಟ್ ಆಗಿದೆ, ತುಂಬಾ ಕಷ್ಟ ಆಗತ್ತೆ ಜನಕ್ಕೆ ಕಲಿಯುಗದಲ್ಲಿ ಅದನ್ನ ಓದಿ ತಿಳ್ಕೊಳ್ಳೋದಕ್ಕೆ. ಆದ್ದರಿಂದ ಅವ್ರು ಏನ್ ಮಾಡಿದ್ರು, ವ್ಯಾಸರು ಇಷ್ಟು ದೊಡ್ಡದಾಗಿದ್ರೆ ಓದೋದಕ್ಕೆ ಜನಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ಅದನ್ನ 4 ಭಾಗವಾಗಿ ಡಿವೈಡ್ ಮಾಡಿದ್ರು. ಡಿವೈಡ್ ಮಾಡ್ಬಿಟ್ಟು ಅದನ್ನ ಒಂದೊಂದು ವೇದವನ್ನ ಒಂದೊಂದು ಋಷಿಗಳಿಗೆ ಅದರ ಜವಾಬ್ದಾರಿಯನ್ನ ಕೊಟ್ರು. ಋಗ್ವೇದವನ್ನ ಪೈಲ ಋಷಿಗಳಿಗೆ ಕೊಟ್ಟು ಅದನ್ನ ಅಧ್ಯಯನ ಮಾಡಿ ನೀವು ಅದರ ಪ್ರವರ್ತಕರಾಗಿ ನಿಮ್ಮ ಶಿಷ್ಯ ಪರಂಪರೆಯಲ್ಲಿ ಈ ಜ್ಞಾನವನ್ನ ನೀವು ಹಂಚಿ ನಿಮ್ಮ ಶಿಷ್ಯರಿಗೆ ಈ ಜ್ಞಾನವನ್ನ ಬೋಧನೆ ಮಾಡಿ ಅಂತ ಹೇಳಿದ್ರು. ಒಂದು ನಾವು ಇಲ್ಲಿ ಜ್ಞಾಪಕ ಇಟ್ಕೋಬೇಕು, ವೇದಗಳು ಶ್ರುತಿ ಪ್ರಮಾಣ. ಅದು ವೇದಗಳನ್ನ ಯಾರು ಬರ್ಕೋತಾ ಇರ್ಲಿಲ್ಲ, ಪೆನ್ನು ಬುಕ್ಕು ಇಟ್ಕೊಂಡು, ನೋಟ್ ಬುಕ್ ಇಟ್ಕೊಂಡು. ಗುರು ಹೇಳಿದ ತಕ್ಷಣ ಶಿಷ್ಯನ ಮೇಧಾಶಕ್ತಿ ಅಷ್ಟೇ ಇರ್ತಿತ್ತು, ಅದನ್ನ ಹಂಗೇ ಗ್ರಾಸ್ ಮಾಡ್ಬಿಡ್ತಿದ್ರು. ಅದನ್ನ ಗ್ರಾಸ್ ಮಾಡಿದ್ದಲ್ಲ, ಮೆಮೊರಿಯಲ್ಲೇ ಹಂಗೆ ಇಟ್ಕೋತಾ ಇದ್ರು ಅದನ್ನ. ಮತ್ತೆ ಅದನ್ನ ತಾವು ಅರ್ಥ ಮಾಡ್ಕೊಂಡು ಮನನ ಮಾಡ್ಕೊಂಡು ಆ ಸತ್ಯವನ್ನ ತಿಳ್ಕೊಂಡು ಮತ್ತೆ ಮುಂದಿನ ಜನಾಂಗಕ್ಕೆ ಅದನ್ನ ಅವರು ಟ್ರಾನ್ಸ್ಫರ್ ಮಾಡ್ತಿದ್ರು. ಇಷ್ಟು ಅವರಿಗೆ ಅದ್ಭುತವಾದಂತಹ ಶಕ್ತಿ ಇತ್ತು, ಮೇಧಾಶಕ್ತಿ ಇತ್ತು. ಬರ್ತಾ 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 ಕಮ್ಮಿ ಆಯ್ತು. ಆದ್ರಿಂದ ಆ ಶ್ರುತಿಯನ್ನ ಹಾಗೆ ಇದ್ ಮಾಡಿದ್ರೆ ಮುಂದಿನ ಇದರಲ್ಲಿ ತುಂಬಾ ದೊಡ್ಡದಾಗಿರ್ತಕ್ಕಂತಹ ಈ ವೇದವನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ಅಟ್ಲೀಸ್ಟ್ ಅದ್ರಲ್ಲಿ 1/4 ಆರು ತಿಳ್ಕೊಳ್ಳಿ ಮುಂದಿನ ಜನ. ನಮ್ಮ ಪರಿಸ್ಥಿತಿ ಹೇಗೆ ಅಂದ್ರೆ, ಬುಕ್ಕು ಮುಂದ್ಗಡೆ ಇದ್ರೂ ಒಂದು ಶ್ಲೋಕವನ್ನು ಓದಕ್ಕೆ ನಮಗೆ ಆಗಲ್ಲ, ಜ್ಞಾಪಕ ಇಟ್ಕೊಳ್ಳಕ್ಕೆ ಆಗಲ್ಲ. ಕಲಿಯುಗದ ಜನರ ಪರಿಸ್ಥಿತಿ ಇದು. ಯಜುರ್ವೇದವನ್ನ ವೈಶಂಪಾಯನರಿಗೆ ವಹಿಸಿದ್ರು ಅದರ ಜವಾಬ್ದಾರಿಯನ್ನ. ಅವರು ಅದನ್ನ ಅಧ್ಯಯನ ಮಾಡಿ ಪಾರಂಗತರಾದರದರಲ್ಲಿ ಅವರ ಶಿಷ್ಯ ಪರಂಪರೆಯಲ್ಲಿ ಅದನ್ನ ಅವರು ಹೇಳ್ಕೊಂಡು ಹೋದ್ರು. ನೆಕ್ಸ್ಟ್ ಏನ್ ಮಾಡಿದ್ರು, ಸಾಮವೇದವನ್ನ ಜೈಮಿನಿ ಋಷಿಗಳಿಗೆ ಕೊಟ್ರು. ಅವರು ಅದನ್ನ ತುಂಬಾ ಪಂಡಿತರಾದರದ್ರಲ್ಲಿ, ಅವರ ಶಿಷ್ಯ ಹಂಗೆ ಬೆಳೀತು. ಸುಮಂತು ಮುನಿಗಳಿಗೆ ಅಥರ್ವಣ ವೇದವನ್ನ ಕೊಟ್ಟು ಅದರಲ್ಲಿ ಅವರನ್ನು ಪ್ರವೀಣರಾಗಿರಿ ಅಂತ ಹೇಳಿದ್ರು. ಕೊನೆಗೆ ಇತಿಹಾಸ ಮತ್ತು ಪುರಾಣಗಳಿದೆಯಲ್ಲ, ಅದನ್ನ ವ್ಯಾಸರು 5ನೇ ವೇದ ಅಂತ ಅಂದ್ರು. ಇತಿಹಾಸ ಮತ್ತು ಪುರಾಣಗಳನ್ನ ಈಗ ಯಾರು ಹೇಳ್ತಾ ಇದ್ದಾರೆ, ಸೂತ ಪುರಾಣಿಕರು, ಅವರ ತಂದೆಯಾದ ರೋಮಹರ್ಷಣರಿಗೆ ಕೊಟ್ರು. ಇತಿಹಾಸ ಮತ್ತು ಪುರಾಣವನ್ನ ರೋಮಹರ್ಷಣರಿಗೆ ಹೇಳಿದ್ರು, ನೀವು ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಇದರಲ್ಲಿ ಪ್ರಾವೀಣ್ಯತೆಯನ್ನ ಪಡ್ಕೊಳ್ಳಿ. ಋಗ್ವೇದವನ್ನ ಪೈಲವ ಋಷಿಗಳಿಗೆ, ಯಜುರ್ವೇದವನ್ನ ವೈಶಂಪಾಯನರಿಗೆ, ಸಾಮವೇದವನ್ನ ಜೈಮಿನಿ ಋಷಿಗಳಿಗೆ, ಅಥರ್ವಣ ವೇದವನ್ನ ಸುಮಂತ ಋಷಿಗಳಿಗೆ ಮತ್ತು ಇತಿಹಾಸ ಪುರಾಣಗಳನ್ನ ರೋಮಹರ್ಷಣರಿಗೆ ಕೊಟ್ರು. ಈ ಋಷಿಗಳೆಲ್ಲ ಏನ್ ಮಾಡಿದ್ರು, ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡು ತಮ್ಮ ತಮ್ಮ ಶಾಖೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ಅವರು ಅವರ ಶಿಷ್ಯರಿಗೆ ಮತ್ತು ಅವರ ಶಿಷ್ಯರಿಗೆ ಹೇಳ್ಕೋತಾ ಹೀಗೆ ಬೆಳೆಸ್ತಾ ಹೋದ್ರು. ಅಷ್ಟೇ ಅಲ್ಲದೆ ಇಷ್ಟು ಸಾಕಾಗಲ್ಲ ಅನ್ನಿಸ್ತು ವ್ಯಾಸರಿಗೆ. ವ್ಯಾಸರ್ ಅನ್ಕೊಂಡ್ರು, ವೇದವನ್ನ ಯಾರು ಓದ್ತಾರೆ, ಸಂಸ್ಕೃತವನ್ನ ಯಾರು ಓದ್ತಾರೆ? ಆಗಿನ ಕಾಲದಲ್ಲಿ ಬರೀ ಬ್ರಾಹ್ಮಣರಿಗೆ ಮಾತ್ರ ಅದಕ್ಕೆ ಅಧಿಕಾರ ಇತ್ತು. ಅವರೊಬ್ಬರು ಓದ್ಬಿಟ್ರೆ ಮಿಕ್ಕಿದ ಜನಗಳ ಗತಿ ಏನು? ಎಲ್ಲಾ ಜನರ ಉದ್ಧಾರ ಆಗ್ಬೇಕಲ್ವಾ, ಎಲ್ಲರಿಗೂ ಅನುಕೂಲ ಆಗ್ಬೇಕಲ್ವಾ ಅಂತ ಜನಗಳ ಬಗ್ಗೆ ಯೋಚನೆ ಮಾಡಿ ಮಹಾಭಾರತವನ್ನ ರಚನೆ ಮಾಡಿದ್ರು. ಏನು ವೇದಗಳಲ್ಲಿ ಏನು ಹೇಳಿದೆ, ಯಾವ ವೇದಗಳನ್ನು ಓದಕ್ಕೆ ಬೇರೆಯವ್ರಿಗೆ ಆಗಲ್ವೋ
ಅದನ್ನ ಸುಲಭವಾಗಿ ಅವರಿಗೆ ಅರ್ಥ ಮಾಡ್ಸೋಕೋಸ್ಕರ ಮಹಾಭಾರತವನ್ನ ಬರೆದು. ಮಹಾಭಾರತದಲ್ಲಿ ಎಷ್ಟು ಶ್ಲೋಕಗಳಿದೆ ಗೊತ್ತಾ? 1,00,000. ಅಂತಹ ದೊಡ್ಡ ಕೆಲಸವನ್ನ ಎಲ್ಲ ಜನರ ಅಭಿವೃದ್ಧಿಗಾಗಿ ಕರುಣೆಯಿಂದ ಮಾಡಿದ್ರು. ಎಂತಹ ಕರುಣೆ ಅವರದು, ವ್ಯಾಸರದು. ನಾವು ಅದನ್ನೂ ಓದಲ್ಲ. ಎಲ್ಲ ಜನಕ್ಕೆ ಅಧಿಕಾರ ಇಲ್ಲದೆ ಇರ್ತಕ್ಕಂತಹವರು ವೇದಗಳನ್ನ ಓದಕ್ಕಾಗಲ್ಲ ಅಂತ ಹೇಳಿ, ಅವರು ಶಾಸ್ತ್ರ ಧರ್ಮ ಕರ್ಮ ಆಚರಣೆಗಳನ್ನ ತಪ್ಪಿ ಬಿಡ್ತಾರೆ ಅಂತ ಹೇಳಿ ಅವರಿಗೆ ಶ್ರೇಯಸ್ಸು ಉಂಟಾಗ್ಲಿ ಅಂತ ಅವರ ಮೇಲೆ ಪರಮ ಕರುಣೆಯಿಂದ ಮಹಾಭಾರತ ಎಂಬ ಇತಿಹಾಸವನ್ನ ರಚನೆ ಮಾಡಿದ್ರು. ಹಾಗೆ ಬ್ರಹ್ಮಸೂತ್ರಗಳ ರಚನೆಯನ್ನೂ ಮಾಡಿದ್ರು. ಹೀಗೆ ಸರ್ವ ಪ್ರಾಣಿಗಳ ಶ್ರೇಯಸ್ಸಿಗಾಗಿ ಸದಾ ಕಾಲ ತತ್ಪರರಾಗಿದ್ದರು. ಸದಾ ಎಲ್ಲ ಜೀವಿಗಳಿಗೆ ಉದ್ಧಾರ ಮಾಡೋಕ್ಕೋಸ್ಕರ ಕಾತರರಾಗಿದ್ದರು. ಇಷ್ಟೆಲ್ಲ ಮಾಡಿದ್ರು ವ್ಯಾಸರಿಗೆ ಸಮಾಧಾನವೇ ಇರಲಿಲ್ಲ, ನೆಮ್ಮದಿ ಇರಲಿಲ್ಲ. ಇಷ್ಟೆಲ್ಲ ಎಲ್ಲರ ಒಳಿತಿಗಾಗಿ ಕೆಲಸ ಮಾಡದಂತ ಅವರ ಹೃದಯಕ್ಕೆ ಪೂರ್ಣವಾದ ನೆಮ್ಮದಿ ಇರಲಿಲ್ಲ. ಅವರ ಮನಸ್ಸು ಖಿನ್ನವಾಗಿತ್ತು. ಸರಸ್ವತಿ ನದಿ ತೀರದಲ್ಲಿ ಏಕಾಂತವಾಗಿ ಕುಳಿತುಕೊಂಡು ವಿಚಾರ ಚಿಂತನೆಯನ್ನ ಮಾಡ್ತಾ ಅನ್ಕೊಂಡ್ರು. ಅವರೇ ಪ್ರಶ್ನೆ ಮಾಡ್ಕೊಂಡ್ರು, ನಾನು ಎಲ್ಲಿ ತಪ್ಪಿದ್ದೀನಿ? ಎಲ್ಲಿ ತಪ್ಪಾಗಿದೆ ನನ್ನಿಂದ? ವೇದಗಳನ್ನ ಶಾಖೆಗಳನ್ನಾಗಿ ಡಿವೈಡ್ ಮಾಡಿದೆ, ಮತ್ತೆ ಬ್ರಹ್ಮ ಸೂತ್ರಗಳನ್ನ ಬರ್ದೆ, ಎಲ್ಲರಿಗೂ ಅನುಕೂಲ ಆಗಕ್ಕೆ ಮಹಾಭಾರತವನ್ನ ರಚನೆ ಮಾಡಿದೆ. ಎಲ್ಲವನ್ನು ಮಾಡಿದರೂ ನಾನು ಎಲ್ಲಿ ತಪ್ಪಾಗಿದೆ? ನಾನು ನನ್ನ ವ್ರತಗಳನ್ನ ತಪಸ್ಸನ್ನ ಶ್ರದ್ಧೆಯಿಂದ ಮಾಡಿದ್ದೀನಿ. ನನ್ನ ಗುರುಗಳನ್ನ ಅವರನ್ನ ಗೌರವದಿಂದ ಉಪಾಸನೆ ಮಾಡಿದ್ದೀನಿ. ಅವರ ಆಜ್ಞೆಯಂತೆ ನಡೆದಿದ್ದೀನಿ. ಮಹಾಭಾರತ ರಚಿಸಿ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಧರ್ಮ ಕರ್ಮಗಳನ್ನ ಅರಿವನ್ನು ಪಡೆಯೋಂಗೆ ಮಾಡಿದ್ದೀನಿ. ಎಲ್ರಿಗೂನು ವೇದಾದ ಅರ್ಥವನ್ನ ಮಹಾಭಾರತದಲ್ಲಿ ಬರೋ ಹಾಗೆ ಮಾಡಿದ್ದೀನಿ. ನಾನು ಎಲ್ಲಾ ರೀತಿಯಿಂದಲೂ ಶಾಸ್ತ್ರವನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಅದ್ಯಾವ ಬ್ರಹ್ಮ ಜ್ಞಾನವಿದೆ ಅದು ಸಂಪೂರ್ಣವಾಗಿ ನನಗೆ ಅದರ ಅರಿವಿದೆ. ಅದು ನನ್ನ ಅನುಭವಕ್ಕೆ ಬಂದಿದೆ. ಅಂದ್ರೆ ಬ್ರಹ್ಮ ಜ್ಞಾನಿಗಳು. ಇಷ್ಟೆಲ್ಲ ಮಾಡಿದ್ದೀನಿ. ನನ್ನ ವ್ರತ ತಪ ಎಲ್ಲ ಮಾಡಿದ್ದೀನಿ. ಆಮೇಲೆ ಇಷ್ಟೇ ಅಲ್ಲ, ನನ್ನ ಸ್ಟೂಡೆಂಟ್ಸ್ಗೆ ನಾನು ನನ್ನ ಯಥಾಶಕ್ತಿಯಾಗಿ ನಾನು ಪಾಠವನ್ನು ಹೇಳಿದ್ದೀನಿ. ನಾನು ತಿಳ್ಕೊಂಡಿರೋದು ಒಂದೇ ಅಲ್ಲ, ಪಾಠವನ್ನು ಹೇಳಿದ್ದೀನಿ. ಇಷ್ಟೆಲ್ಲ ಮಾಡಿದ್ರು ಎಲ್ಲಿ ತಪ್ಪಾಗಿದೆ ನನ್ನಿಂದ? ನನಗೆ ಗೊತ್ತಾಗ್ತಾ ಇಲ್ವಲ್ಲ. ನಾನು ಏನಾದ್ರು ಮಾಡದೇ ಇರೋದು ಉಳಿದಿದ್ಯಾ? ಅದೇ ನನ್ನ ಅತೃಪ್ತಿಗೆ ಕಾರಣ ಇರಬಹುದಾ? ಹೀಗೆ ತಮ್ಮನ್ನೇ ತಾವು ಪ್ರಶ್ನೆ ಮಾಡಿಕೊಂಡು ತುಂಬಾ ದುಃಖದಿಂದ ಯೋಚನೆ ಮಾಡ್ತಾ ಇದ್ರು. ಯಾವಾಗೂ ನಾವು ತಿಳ್ಕೊಳ್ಳಿ, ನಮ್ಮ ಮನಸ್ಸಿನಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲರಿಗೂ ಒಳಿತಾಗುವಂತಹ ಕೆಲಸವನ್ನ ಮಾಡ್ಬೇಕು ಅಂತ ಯೋಚನೆ ಮಾಡಿ, ಮನಸ್ಸಿನಲ್ಲಿ ಅದಕ್ಕಾಗಿ ಯಾರು ಧ್ಯಾನ ಮಾಡ್ತಾರೆ, ಯಾರು ಅದಕ್ಕೇನಾದ್ರು ತೊಂದರೆ ಬಂದ್ರೆ ದುಃಖ ಪಡ್ತಾರೆ, ಏನ್ ಮಾಡ್ಲಿ ಅಂತ ಗೊತ್ತಾಗದೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಆ ನಮ್ಮ ಪ್ರಾರ್ಥನೆ ಸಿನ್ಸಿಯರ್ ಆಗಿದ್ರೆ ತಕ್ಷಣ ನಮಗೆ ಸಹಾಯ ಬಂದು ಒದಗುತ್ತೆ. ಇಲ್ಲಿ ವ್ಯಾಸರು ಅದು ಎಲ್ಲವನ್ನೂ ಮಾಡಿದ್ದೀನಿ, ಆದ್ರೆ ಎಲ್ಲೋ ಮನಸ್ಸಿನಲ್ಲಿ ಅತೃಪ್ತಿ ಇದೆಯಲ್ಲ, ನನಗೆ ಕಾರಣ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ವಲ್ಲ. ಏನಾಗಿರ್ಬಹುದು? ಗುರು ಆಜ್ಞೆ ಪಾಲಿಸಿದೀನಿ, ಶಿಷ್ಯರಿಗೆ ಪಾಠ ಹೇಳ್ಕೊಟ್ಟಿದ್ದೀನಿ, ತಪ ದಾನ ವ್ರತ ಎಲ್ಲವನ್ನೂ ಮಾಡಿದ್ದೀನಿ, ಶಾಸ್ತ್ರವನ್ನು ತಿಳಿದಿದ್ದೀನಿ, ಮತ್ತೆ ಬ್ರಹ್ಮ ಜ್ಞಾನ ಅವರಿಗೆ ತುಂಬಾ, ಅವರೇ ಬ್ರಹ್ಮದ ಹೇಳ್ದೆ ಅವರು ಕಲಾವತಾರ ಅಂತ ಎಲ್ಲವೂ. ಆದರೂ ಎಲ್ಲೋ ಒಂದು ಕಡೆ ಅತೃಪ್ತಿ ನನ್ನನ್ನು ಅದೇನು ಅಂತ ಗೊತ್ತಾಗ್ತಾ ಇಲ್ವಲ್ಲ ನನಗೆ ಅಂತ ತುಂಬಾ ಸಿನ್ಸಿಯರ್ ಆಗಿ ಕೇಳ್ಕೊಂಡಾಗ, ಯೋಚನೆ ಮಾಡ್ತಾ ಇದ್ದಾಗ
ಆ ಜಾಗಕ್ಕೆ ದೇವಋಷಿ ನಾರದರು ಬರ್ತಾರೆ. ನಾರದರನ್ನ ಕೊಂಡ ಕೂಡ್ಲೆ ವ್ಯಾಸರಿಗೆ ತುಂಬಾ ಸಂಭ್ರಮ ಆಗ್ಬಿಡುತ್ತೆ. ಅವರನ್ನ ಹೋಗಿ ಕರ್ಕೊಂಡ್ ಬಂದು ಸಂಭ್ರಮದಿಂದ ಅವರಿಗೆ ದೇವಋಷಿ ನಾರದರಿಗೆ ಅತಿಥಿ ಸತ್ಕಾರವನ್ನ ಮಾಡಿ ಅವರನ್ನ ವಿಧಿ ಪೂರ್ವಕವಾಗಿ ಪೂಜಿಸ್ತಾರೆ. ಯಾವಾಗ ನಾವು ಈ ರೀತಿಯಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಸಹಾಯಕ್ಕಾಗಿ ಕೇಳ್ಕೊತೀವೋ ಆಗ ನಮಗೆ ಆ ರೀತಿಯ ಸಹಾಯವನ್ನ ಭಗವಂತ ಕೊಡ್ತಾನೆ. ಇಲ್ಲಿ ವ್ಯಾಸರಿಗೆ ಗೊತ್ತೇ ಆಗ್ತಾ ಇಲ್ಲ ಏನಿಂದ ನನಗೆ ಇಷ್ಟು ಅಸಮಾಧಾನ ಆಗ್ತಾ ಇದೆ ಅಂತ. ಅವರು ಚಿಂತೆ ಮಾಡ್ತಾ ಅದು ಸೆಲ್ಫ್ಲೆಸ್, ಮುಂದಿನ ಜನಾಂಗ ಹಿಂಗ್ ಒದ್ದಾಡತ್ತಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಅವರು ಜನಗಳ ಮೇಲೆ ಕರುಣೆಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಅವರಿಗೆ ನಾರದರ ಆಗಮನ ಆಯ್ತು. ಇಲ್ಲಿಗೆ ಭಾಗವತದ ಪ್ರಥಮ ಸ್ಕಂದದ 4ನೇ ಅಧ್ಯಾಯ ಮಹರ್ಷಿ ವೇದವ್ಯಾಸರ ವಿಷಾದ, ಅವರ ಬಳಿಗೆ ನಾರದರ ಆಗಮನ ಅಂತಕ್ಕಂತಹ 4ನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ಈಗ 5ನೇ ಅಧ್ಯಾಯ ವ್ಯಾಸ ನಾರದರ ಸಂವಾದ. ಯಾರ 1.5 ತೆಗೆದು ಹೋಗಿ ಪುಸ್ತಕ ತೆಗೆದು ಓದಿ. ಈಗ ಓದಿ. ವ್ಯಾಸ ನಾರದರ ಸಂವಾದ. ಭಗವಂತನ ಯಶಕೀರ್ತನ ಮಹಿಮೆ. ನಾರದರ ಪೂರ್ವ ಜನ್ಮದ ವೃತ್ತಾಂತ. ವೀಣಾಪಾಣಿಗಳಾದ ದೇವರ್ಷಿ ನಾರದರು ವ್ಯಾಸರನ್ನು ಕುರಿತು, ನೀವು ವೇದಗಳನ್ನು ವಿಂಗಡಿಸಿದ್ದೀರಿ ಮತ್ತು ಅದ್ಭುತವಾದ ಮಹಾಭಾರತವನ್ನು ರಚಿಸಿದ್ದೀರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಬ್ರಹ್ಮತತ್ವವನ್ನು ವೇದಾಂತ ಸೂತ್ರಗಳಲ್ಲಿ ಬಹಳಷ್ಟು ವಿಚಾರ ಮಾಡಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ರಚನೆ ಮಾಡಿದ್ದೀರಿ. ಓ ಪರಾಶರರ ಪುತ್ರರೇ, ನೀವು ಇದೆಲ್ಲ ಮಾಡಿ ಸಂತುಷ್ಟರಾಗಿದ್ದೀರಷ್ಟೇ ಎಂದು ಕೇಳುತ್ತಾರೆ. ಆಗ ವೇದವ್ಯಾಸರು, ನೀವು ಹೇಳುವುದು ನಿಜ. ನೀವು ಬ್ರಹ್ಮನ ಮಾನಸ ಪುತ್ರರು. ನಿಮ್ಮ ಬಳಿ ಒಂದು ಕಾರಣವನ್ನು ಕೇಳುತ್ತೇನೆ. ಎಲ್ಲಾ ರಚನೆಯನ್ನು ಮಾಡಿದ್ದರೂ ನಾನು ಪರಮಾನಂದದಲ್ಲಿ ಮುಳುಗಿರಬೇಕಾಗಿರುತ್ತಿತ್ತು. ಆದರೆ ನನಗೇಕೆ ಅದರ ಅನುಭವ ಆಗುತ್ತಿಲ್ಲ? ನನ್ನಲ್ಲಿ ಏನು ಕೊರತೆ ಇದೆ? ದಯವಿಟ್ಟು ತಿಳಿಸಿ ಎಂದು ಕೇಳುತ್ತಾರೆ. ಆಗ ನಾರದರು, ವೇದವ್ಯಾಸರೇ, ನೀವು ಬಹಳ ಮಟ್ಟಿಗೆ ಭಗವಂತನ ಪರಿಶುದ್ಧ ಕೀರ್ತನೆಯನ್ನು ವರ್ಣನೆ ಮಾಡಿಲ್ಲ. ಭಗವಂತನು ಸಂತೋಷಿಸುವುದು ಅವನ ಕೀರ್ತಿಯ ವರ್ಣನೆಯಿಂದ. ಅದನ್ನು ಬಿಟ್ಟು ಬೇರೆ ಯಾವ ದರ್ಶನವೂ ಅವನಿಗೆ ಸಂತೋಷವಾಗುವುದಿಲ್ಲ. ಅವನಿಗೆ ಯಾವುದು ಸಂತೋಷವಾಗುವುದಿಲ್ಲವೋ ಅಂತಹ ದರ್ಶನಗಳೆಲ್ಲ ಶೂನ್ಯ ಎಂಬುದೇ ನನ್ನ ಭಾವನೆ. ಆದ್ದರಿಂದ ಮುನಿಗಳೇ, ಧರ್ಮವನ್ನು, ಅರ್ಥವನ್ನು, ಪುರುಷಾರ್ಥಗಳನ್ನು ತುಂಬಾ ವಿಸ್ತಾರವಾಗಿ ವರ್ಣನೆ ಮಾಡುತ್ತಿದ್ದೀರಿ. ಆದರೆ ವಾಸುದೇವನ ಮಹಿಮೆ ವರ್ಣನೆ ಮಾಡಿಲ್ಲ. ಅದೇ ನಿಮ್ಮ ಮನಸ್ಸಿನ ಅತೃಪ್ತಿಗೆ ಕಾರಣವಿರಬಹುದು. ಭಗವಂತನ ಲೀಲೆಗಳನ್ನು, ಅವನ ಗುಣಗಳನ್ನು ವರ್ಣನೆ ಮಾಡಿ ನೀವು ಪರಮ ಪುರುಷ ಪರಮಾತ್ಮನ ಕಲಾ ಅವತಾರವೇ ಆಗಿದ್ದೀರಿ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ. ನೀವು ಜನ್ಮರಹಿತರಾಗಿದ್ದರೂ ಜಗತ್ತಿನ ಕಲ್ಯಾಣಕ್ಕಾಗಿ ಜನ್ಮ ಪಡೆದಿದ್ದೀರಿ. ವಿಶೇಷವಾಗಿ ಈ ಸಂಸಾರದಲ್ಲಿ ಸಿಕ್ಕಿ ನರಳುತ್ತಿರುವ ಜೀವಿಗಳ ಶ್ರೇಯಸ್ಸಿಗಾಗಿ ಭಗವಂತನ ಲೀಲೆಗಳನ್ನು ಕೀರ್ತನೆ ಮಾಡುತ್ತಾ ಅಲೌಕಿಕ ಲೀಲೆಗಳ ದರ್ಶನವನ್ನು ಜನರಿಗೆ ಮಾಡಿಸಿ ಅವರನ್ನು ಆತ್ಮಸ್ವರೂಪವಾದ ಸಾಕ್ಷಾತ್ಕಾರದ ಕಡೆಗೆ ಕರೆದುಕೊಂಡು ಹೋಗಿ ಎಂದು ನಾರದರು ವೇದವ್ಯಾಸರಿಗೆ ಹೇಳುತ್ತಾರೆ. ನಂತರ ನಾರದರು ಉದಾಹರಣೆಯಾಗಿ ತಮ್ಮದೇ ಕಥೆಯನ್ನು ಹೇಳಲು ತೊಡಗುತ್ತಾರೆ. ಹಿಂದಿನ ಕಲ್ಪದಲ್ಲಿ ನಾನು ಓರ್ವ ದಾಸಿ ಪುತ್ರನಾಗಿದ್ದೆ. ಯೋಗಿಗಳ ಆಶ್ರಮದಲ್ಲಿ ನನ್ನ ತಾಯಿ ಕೆಲಸ ಮಾಡುತ್ತಿದ್ದಳು. ಅಲ್ಲಿ ಮಹಾತ್ಮರು, ಯೋಗಿಗಳು ಚಾತುರ್ಮಾಸ್ಯದ ಆಚರಣೆಗಾಗಿ ಬರುತ್ತಿದ್ದರು. ನಾನು ಪುಟ್ಟ ಹುಡುಗನಾಗಿದ್ದರೂ ನನ್ನ ತಾಯಿಯ ಜೊತೆ ಸೇರಿ ಅಲ್ಲಿಯವರೆಗೂ ಸಹಾಯವನ್ನು ಮಾಡುತ್ತಿದ್ದೆನು. ನಾನು ಬಾಲಕನಾಗಿದ್ದರೂ ನನಗೆ ಬೇರೆ ಮಕ್ಕಳ ಹಾಗೆ ಆಟದಲ್ಲಿ ಆಸಕ್ತಿ ಇರಲಿಲ್ಲ.
ಮತ್ತು ಬಹಳ ಮಿತಭಾಷಿಯಾಗಿದ್ದೆ. ಯಾರು ಏನು ಹೇಳುತ್ತಾರೋ ಅವರ ಆಜ್ಞೆಯನ್ನು ಪಾಲನೆ ಮಾಡುತ್ತಿದ್ದೆ. ಆದ್ದರಿಂದ ಆ ಯೋಗಿಗಳು ನನ್ನ ಮೇಲೆ ಅತ್ಯಂತ ಅನುಗ್ರಹ ಮಾಡಿದರು. ಆದ್ದರಿಂದ ನನ್ನ ಪಾಪವೆಲ್ಲ ನಾಶವಾಯಿತು. ಅವರನ್ನು ಸೇವಿಸುತ್ತಾ ಆಶ್ರಮದಲ್ಲಿ ನನ್ನ ತಾಯಿಗೆ ಸಹಾಯ ಮಾಡುತ್ತಿದ್ದೆ. ಅವರನ್ನು ಮಾಡುತ್ತಿದ್ದ ಭಜನೆ, ಪೂಜೆ ಎಲ್ಲದರಲ್ಲೂ ನಾನು ಭಾಗವಹಿಸುತ್ತಿದ್ದೆ. ಅಲ್ಲಿ ನಾನು ಸದಾ ಹೆಚ್ಚು ಹೆಚ್ಚು ಕೃಷ್ಣನ ಕಥೆಗಳನ್ನು ಕೇಳುತ್ತಿದ್ದೆ. ಆದ್ದರಿಂದ ನನಗೆ ಕೃಷ್ಣನ ಮೇಲೆ ಅತ್ಯಂತ ಶ್ರದ್ಧೆ, ಭಕ್ತಿ ಉಂಟಾಯಿತು. ಭಗವಂತನ ಬಗ್ಗೆ ಒಂದು ರೀತಿಯ ಅಭಿರುಚಿ ಉಂಟಾಯಿತು. ಆ ಮಹಾತ್ಮರ ಸತ್ಸಂಗದಿಂದ ಹಾಗೂ ಅವರುಗಳ ಕೃಪೆಯಿಂದ ನನಗೆ ಭಗವಂತನ ಮೇಲೆ ನಿಶ್ಚಲ ಭಕ್ತಿ ಉಂಟಾಯಿತು. ಹೀಗೆ ವರ್ಷದ 4 ತಿಂಗಳು ಚಾತುರ್ಮಾಸ್ಯದ ಕಾಲದಲ್ಲಿ 3 ಹೊತ್ತು ಆ ಮಹಾತ್ಮರ ಬಾಯಲ್ಲಿ ಭಗವಂತನ ಕಥೆಗಳನ್ನು ಕೇಳಿ ನನ್ನಲ್ಲಿರುವ ರಜೋಗುಣ ಮತ್ತು ತಮೋಗುಣಗಳು ನಾಶವಾಗಿ ಭಕ್ತಿ ಉದಯಿಸಿತು. ಆ ಮಹಾತ್ಮರು ಅಲ್ಲಿಂದ ಹೊರಡುವಾಗ ನನಗೆ ಭಗವಂತನ ವಿಷಯವಾಗಿ ಉಪದೇಶಗಳನ್ನು ಮಾಡಿದರು. ಅವರ ಕೃಪೆಯಿಂದ ನನಗೆ ಜ್ಞಾನ ಪ್ರಾಪ್ತಿಯಾಯಿತು. ಅವರ ಉಪದೇಶದಿಂದ ಭಗವಂತನಾದ ಕೃಷ್ಣನ ಬಗ್ಗೆ ನನಗೆ ತಿಳುವಳಿಕೆ ಬಂದಿತು. ಹೀಗೆ ನಾನು ಭಗವಂತನ ಭಕ್ತನಾಗಿ ಮಾಡುತ್ತಿದ್ದ ಪ್ರತಿಯೊಂದು ಕರ್ಮವನ್ನು ಅವನಿಗೆ ಅರ್ಪಣೆ ಆಗುವ ಹಾಗೆ ಆಚರಿಸುತ್ತಿದ್ದೆ. ಇದರಿಂದ ನನ್ನ ಮೇಲೆ ತುಂಬಾ ಪ್ರಸನ್ನವಾದ ಭಗವಂತ ನನಗೆ ಆತ್ಮಜ್ಞಾನ, ಐಶ್ವರ್ಯ ಮತ್ತು ನನ್ನ ಭಾವರೂಪಿ ಪ್ರೇಮ ಭಕ್ತಿಯನ್ನು ಕರುಣಿಸಿದನು. ನಿಮ್ಮಲ್ಲೂ ಇದೆಲ್ಲ ಪರಿಪೂರ್ಣವಾಗಿದೆ ವ್ಯಾಸರೇ. ನೀವು ಭಗವಂತನ ಕೀರ್ತನೆಯನ್ನು ಮತ್ತು ಅವನ ದಿವ್ಯ ಲೀಲೆಗಳನ್ನು ವರ್ಣನೆ ಮಾಡಿ ಎಂದು ನಾರದರು ವೇದವ್ಯಾಸರಿಗೆ ಹೇಳುತ್ತಾರೆ. ಇದು ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಮತ್ತು ದುಃಖಗಳಿಂದ ಮತ್ತೆ ಮತ್ತೆ ಸಂಕಷ್ಟಕ್ಕೆ ಈಡಾಗುವವರ ದುಃಖಗಳನ್ನು ನಾಶ ಮಾಡುತ್ತದೆ. ಇದನ್ನು ಬಿಟ್ಟರೆ ಯಾವ ಉಪಾಯವೂ ಇಲ್ಲ ಎಂದು ನಾರದರು ವೇದವ್ಯಾಸರಿಗೆ ಹೇಳುವುದರೊಳಗೆ 5ನೇ ಅಧ್ಯಾಯವು ಸಮಾಪ್ತವಾಯಿತು. ಇಲ್ಲಿಗೆ ವ್ಯಾಸ ನಾರದರ ಸಂವಾದ, ಭಗವಂತನ ಯಶ ಕೀರ್ತನೆಯ ಮಹಿಮೆ, ನಾರದರ ಪೂರ್ವ ಜನ್ಮದ ವೃತ್ತಾಂತ ಎಂಬ ಭಾಗವತದ ಪ್ರಥಮ ಸ್ಕಂದದ 5ನೇ ಅಧ್ಯಾಯವು ಮುಕ್ತಾಯವಾದದ್ದು. ಹರೇ ಕೃಷ್ಣ. ಮತ್ತೆ ಆಯ್ತು. ನಾರದರು ವ್ಯಾಸರ ಆಶ್ರಮಕ್ಕೆ ಬರ್ತಾರೆ. ನಾರದರು ಕೇಳ್ತಾರೆ ವ್ಯಾಸರನ್ನ, ಪರಾಶರರ ಪುತ್ರರೇ, ನೀವು ಎಷ್ಟೋ ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡಿದೀರಾ, ಅದರಿಂದ ನಿಮಗೆ ಸಂತುಷ್ಟವಾಗಿದೆಯೇ? ಎಲ್ಲಾ ಪರಮ ಅದ್ಭುತವಾದ ಮಹಾಭಾರತವನ್ನ ರಚನೆ ಮಾಡಿದೀರಾ. ಇದೆಲ್ಲ ಮಾಡಿರೋದ್ರಿಂದ ಅದರಲ್ಲಿ ಎಷ್ಟು ಚೆನ್ನಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲ ಪುರುಷಾರ್ಥಗಳ ವಿವರಣೆಯನ್ನ ಮಾಡಿದೀರಾ. ಇಂಥ ಪರಮ ಅದ್ಭುತವಾದ ಮಹಾಭಾರತ ರಚನೆ ಮಾಡಿದ್ಮೇಲೆ ನಿಮಗ್ ಸಂತೋಷ ಆಗಿರ್ಬೇಕಲ್ಲ. ಮತ್ತಲ್ಲದೆ ಬ್ರಹ್ಮ ತತ್ವವನ್ನ ಸೂತ್ರಗಳಲ್ಲಿ ಹೇಳಿದೀರಾ. ವೇದಾಂತ ಸೂತ್ರಗಳನ್ನ ತುಂಬಾ ವಿಚಾರ ಮಾಡಿದೀರಾ. ಅದನ್ನ ಬ್ರಹ್ಮ ಸೂತ್ರಗಳನ್ನ ಅದನ್ನ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟೆ ಅದ ಸೂತ್ರಗಳನ್ನಾಗಿ ಮಾಡಿದೀರಾ. ಇಷ್ಟೆಲ್ಲಾ ಮಾಡಿದ ನೀವು ಸಂತೋಷದಿಂದ ಕೃತಕೃತ್ಯರಾಗಿರದೆ, ಅಂದ್ರೆ ಮಾಡಿದ ಕೆಲಸದಿಂದ ಆನಂದದಿಂದ ಸಂತೋಷದಿಂದ ಇರದೆ ಒಬ್ಬ ಸಾಧಾರಣ ಮನುಷ್ಯನ ಹಾಗೆ ಯಾಕೆ ಏನೋ ಶೋಕದಿಂದ ಇದ್ದೀರಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ ಅಂತ ನಾರದರು ಕೇಳ್ತಾರೆ ವ್ಯಾಸರನ್ನ. ವ್ಯಾಸರು ಹೇಳ್ತಾರೆ, ನಾರದರೇ, ನೀವ್ ಹೇಳ್ತಾ ಇರೋದೆಲ್ಲ ನಿಜಾನೇ, ಸಂದೇಹ ಇಲ್ಲ. ನನಗೆ ಸಂತೋಷ ಇಲ್ಲ, ಸಂತುಷ್ಟ ಇಲ್ಲ. ಕಾರಣ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ತುಂಬಾ ಜ್ಞಾನ ಇದೆ ಅಲ್ವಾ, ನೀವು ದೇವ ಋಷಿ ನಾರದರಲ್ವಾ, ಸಾಕ್ಷಾತ್ ಬ್ರಹ್ಮನ ಮಾನಸ ಪುತ್ರರು ನೀವು. ಆದ್ರಿಂದ ಇನ್ನೊಬ್ಬರ ಮನಸ್ಸನ್ನು ಓದಿ ತಿಳ್ಕೊಳ್ಳುವಂತಹ ಶಕ್ತಿ ನಿಮಗಿದೆ. ಆದ್ದರಿಂದ ನಾನು ನಿಮ್ಮಲ್ಲಿ ಇದರ ಕಾರಣ ಕೇಳ್ತಾ ಇದ್ದೀನಿ. ನೀವೇ ನನಗೆ ತಿಳಿಸ್ಬೇಕು, ನನಗೆ ಗೊತ್ತಾಗ್ತಾ ಇಲ್ಲ ಏನು ಕಾರಣ ಅಂತ. ನೀವು ಭಗವಂತನನ್ನ ಅನನ್ಯ ಭಕ್ತಿಯಿಂದ ಪೂಜೆ ಮಾಡಿದ್ದೀರಿ, ಉಪಾಸನೆ ಮಾಡಿದ್ದೀರಿ. ಮತ್ತೆ 3 ಲೋಕಗಳಲ್ಲೂ 14 ಲೋಕಗಳಲ್ಲೂ ಅಂತ ಹೇಳ್ಬೋದು, ಎಲ್ಲ ಕಡೆ ಸಂಚಾರ ಮಾಡ್ತೀರಿ. ಇಲ್ಲಿ 3 ಲೋಕ, ತ್ರಿಲೋಕ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಭೂ, ಭುವಃ, ಸುವಹ ಅಂತ. ಇಲ್ಲಿ ನಾವು ಇನ್ನೊಂದು ಅರ್ಥದಲ್ಲಿ ತಗೊಂಡ್ರೆ 14 ಲೋಕಗಳು, ಮೇಲಿನ 7 ಲೋಕಗಳು, ಕೆಳಗಿನ ಅತಲ, ಸುತಲ, ಪಾತಾಳ ಅದೆಲ್ಲ ಕೆಳಗಿನ ಲೋಕಗಳು.
ಜನ ತಪ ಸತ್ಯ ಅದೆಲ್ಲ ಹೈಯರ್ ಲೋಕಗಳು. ಎಲ್ಲ ಲೋಕಗಳಲ್ಲೂ ಸಂಚಾರ ಮಾಡ್ತೀರಿ. ನನಗೆ ಯಾಕೆ ಪರಮಾನಂದದ ಅನುಭವ ಆಗ್ತಾ ಇಲ್ಲ ಅನ್ನೋದನ್ನ ದಯವಿಟ್ಟು ತಾವೇ ನನಗೆ ಹೇಳ್ಬೇಕು. ನನ್ನಲ್ಲಿ ಏನು ಕೊರತೆ ಇದೆ ಅದನ್ನ ತಾವು ತಿಳಿಸ್ಕೊಡ್ತೀರಾ ಅಂತ ವ್ಯಾಸರು ಹೇಳ್ತಾರೆ. ಎಂತಹ ಮಹಾಮಹಿಮರು ವ್ಯಾಸರು, ಎಂತಹ ಜ್ಞಾನಿಗಳು. ಅವರು ನಾರದರ ಮುಂದೆ ಹೀಗೆ ಕೇಳ್ಕೊತಾ ಇದ್ದಾರೆ. ಬ್ರಹ್ಮನ ಮಾನಸ ಪುತ್ರರು, 14 ಲೋಕಗಳನ್ನು ಸಂಚಾರ ಮಾಡ್ತಕ್ಕಂಥವರು, ಭಗವಂತನ ಅನ್ಯ ಭಕ್ತರಾದ ನಾರದರೆ, ನನ್ನಲ್ಲಿ ಏನು ಕೊರತೆ ಇದೆ ಹೇಳಿ ಅಂತ. ಎಂತಹ ಹಂಬಲ್ನೆಸ್ಸು. ನಾವು ಏನಾದರೂ ಅವರಂತಹ ಒಂದು ಸಾಧನೆ ಮಾಡ್ಬಿಟ್ಟಿದ್ರೆ ಯಾರ್ದಾರು ಒಂದ್ ಮಾತ್ ನಾವು ಕೇಳ್ತೀವ? ವ್ಯಾಸರಂತಹ ಸಾಧನೆ, ಎಂತಹ ಅದ್ಭುತವಾದ ಮಹಾಭಾರತ ರಚನೆ, ಬ್ರಹ್ಮಸೂತ್ರಗಳ ರಚನೆ. ನನಗೆ ಎಲ್ಲ ಗೊತ್ತು ಅನ್ಕೊಂಡಂಗೆ ಇಟ್ಬಿಡ್ತೀವಿ ನಾವು. ಆದ್ರೆ ಅವರ ವಿನಯ, ಹಂಬಲ್ನೆಸ್ ನೋಡಿ. ಏನು ನನ್ನಲ್ಲಿ ತೊಂದರೆ ಇದೆ ಹೇಳ್ತೀರಾ ಅಂತ ನಾರದರನ್ನ ಕೇಳ್ತಾ ಇದ್ದಾರೆ. ಈಗ ನಾರದರು ಕೊಡ್ತಾ ಇರ್ತಕ್ಕಂತಹ ಉತ್ತರವನ್ನ ನಾವು ತುಂಬಾ ಗಮನ ಇಟ್ಟು ಪಾಯಿಂಟ್ಸ್ ತರ ಬರ್ಕೊಂಡು ಓದ್ಕೋಬೇಕಾಗತ್ತೆ. ನಾರದರು ಹೇಳ್ತಾರೆ, ಭಗವಂತನಲ್ಲಿ ಪರಿಶುದ್ಧವಾದ ಅವನ ಕೀರ್ತಿಯನ್ನ, ಅವನ ಗುಣಗಳನ್ನ ನೀವು ವರ್ಣನೆ ಮಾಡಿಲ್ಲ. ಯು ಹ್ಯಾವ್ ನಾಟ್ ಗ್ಲೋರಿಫೈಡ್ ದ ಗಾಡ್. ಭಗವಂತನ ಕೀರ್ತಿಯನ್ನ ನೀವು ವರ್ಣನೆ ಮಾಡಿಲ್ಲ. ಎಷ್ಟೋ ದರ್ಶನಗಳು ಇದೆ, ನ್ಯಾಯ, ಯೋಗ, ಸಾಂಖ್ಯ ಎಲ್ಲ ಇದೆ. ಆದರೆ ಯಾವ ದರ್ಶನದಲ್ಲಿ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಲ್ವೋ ಅಂತಹ ದರ್ಶನಗಳೆಲ್ಲ ಶೂನ್ಯ ಅಂತಾನೆ ನನ್ನ ಭಾವನೆ. ನೀವೇನ್ ಮಾಡಿದ್ದೀರಾ ವ್ಯಾಸರೇ ಅಂದ್ರೆ, ಧರ್ಮ, ಅರ್ಥ, ಕಾಮ ಅಂತ ಪುರುಷಾರ್ಥಗಳನ್ನ ತುಂಬಾ ವಿಸ್ತಾರವಾಗಿ ವರ್ಣನೆ ಮಾಡಿದ್ದೀರಾ. ಎಷ್ಟು ವಿಸ್ತಾರವಾಗಿ ನೀವು ವೇದಗಳಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಧಿ ಮತ್ತು ನಿಷೇಧ. ವಿಧಿ ಅಂದ್ರೆ ಮಾಡಬೇಕಾದಂತಹ ಕರ್ಮಗಳು, ನಿಷೇಧ ಅಂದ್ರೆ ಮಾಡಬಾರದು, ಡೂಸ್ ಅಂಡ್ ಡೋಂಟ್ಸ್. ಮತ್ತೆ ಇದು ಧರ್ಮ, ಇದು ಅಧರ್ಮ. ವೇದಗಳ ಆಧಾರವಾಗಿ ಇಟ್ಕೊಂಡು ತುಂಬಾ ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದರೆಲ್ಲ ತುಂಬಾ ವಿಸ್ತಾರವಾಗಿ ವರ್ಣನೆಯನ್ನ ಮಾಡಿದ್ದೀರ. ಆದರೆ ಅಷ್ಟು ವಿಸ್ತಾರವಾಗಿ ನೀವು ವಾಸುದೇವನ ಮಹಿಮೆಯನ್ನು ವರ್ಣನೆ ಮಾಡಿಲ್ಲ. ಇಲ್ಲಿ ನಾರದರು ಕೆಲವು ಪಾಯಿಂಟ್ಸ್ ಅನ್ನ ಹೇಳ್ತಾರೆ. ಭಗವಂತನ ಮಹಿಮೆ ಮತ್ತು ಭಕ್ತಿಯ ಮಹಿಮೆಯನ್ನ ಹೇಳ್ತಾ ಹೋಗ್ತಾರೆ ನಾರದರು. ಇಲ್ಲಿಗೆ ಅವರು ಹೇಳ್ತಾರೆ, ಒಂದು ಸಾಹಿತ್ಯ ಇರಬಹುದು, ಅದು ಪದ, ಅಕ್ಷರ, ಅದರ ವಿನ್ಯಾಸ, ಅಲಂಕಾರ, ಉಪಮೆ ಎಲ್ಲದರಿಂದ ಹಿಡಿದು ಅದು ಪರ್ಫೆಕ್ಟ್ ಆಗಿರ್ಬೋದು ಆ ಶಾಸ್ತ್ರ. ಅಂದ್ರೆ ಒಂದು ಕಂಪೋಸಿಷನ್ ಇದೆ, ಅದರಲ್ಲಿ ಗ್ರಾಮರು, ಛಂದಸ್ಸು ಎಲ್ಲ ಪರ್ಫೆಕ್ಟ್ ಆಗಿದೆ, ಅದು ತುಂಬಾ ಆಕರ್ಷಕವಾಗಿದೆ. ಆದರೆ ಅದರಲ್ಲಿ ಭಗವಂತನ ವಿಷಯ ಇಲ್ಲ. ಅಂತಹ ಶಾಸ್ತ್ರವನ್ನ ನಾರದರು ಯೂಸ್ಲೆಸ್ ಅಂತ ಹೇಳಿದ್ದಾರೆ. ಅದು ತುಂಬಾ ಪರ್ಫೆಕ್ಟ್ ಆಗಿರ್ಬೋದು ಬೇರೆ ಗ್ರಾಮೆಟಿಕಲಿ, ಆದರೆ ಭಗವಂತನ ವಿಷಯವನ್ನ, ಕೀರ್ತಿಯನ್ನು ಎಲ್ಲೂ ಹೇಳದೇ ಇದ್ರೆ ಅಂತಹ ಶಾಸ್ತ್ರ ಅಪವಿತ್ರ. ಅದಕ್ಕೆ ಆಪೋಸಿಟ್ ಒಂದು ಶಾಸ್ತ್ರ ಇದೆ,
ಒಂದು ಸಾಹಿತ್ಯ, ಭಕ್ತಿ ಸಾಹಿತ್ಯದ ಒಂದು ಪುಸ್ತಕ ಇದೆ. ಅದ್ರಲ್ಲಿ ಏನು ಅಂತ ಗ್ರಾಮರು, ಛಂದಸ್ಸು, ಮತ್ತೆ ಉಪಮೆಗಳು, ಅಲಂಕಾರ ಎಲ್ಲ ಅಷ್ಟೊಂದೇನ್ ಪರ್ಫೆಕ್ಟ್ ಆಗಿಲ್ಲ. ಎಷ್ಟೋ ತಪ್ಪುಗಳಿದೆ ಅದರಲ್ಲಿ. ಆದರೂ ಅದು ಭಗವಂತನ ಮಹಿಮೆಯನ್ನ ಕೊಂಡಾಡುತ್ತೆ. ಜ್ಞಾನಿಗಳು ಪ್ರತಿ ಶ್ಲೋಕದಲ್ಲೂ ಅದರಲ್ಲಿ ಅಚ್ಯುತನ ಕೀರ್ತಿಯನ್ನು ವರ್ಣನೆ ಮಾಡುತ್ತೆ. ಸತ್ಪುರುಷರು, ಭಕ್ತರು, ಜ್ಞಾನಿಗಳು ಅಂತಹ ಪುಸ್ತಕವನ್ನ ಓದಕ್ಕೆ ಇಷ್ಟಪಡ್ತಾರೆ. ಯಾಕೆ? ಈಗ ಒಂದ್ ಬುಕ್ ತುಂಬಾ ಪರ್ಫೆಕ್ಟ್ ಆಗಿದೆ, ಆದ್ರೆ ಅದರಲ್ಲಿ ಭಗವಂತನ ವಿಷಯ ಇಲ್ಲ. ಇನ್ನೊಂದು ಬುಕ್ ಏನು ಅಷ್ಟ ಪರ್ಫೆಕ್ಟ್ ಆಗಿಲ್ಲ, ಅದ್ರಲ್ಲಿ ಎಷ್ಟೋ ಮಿಸ್ಟೇಕ್ಸ್ ಇದೆ. ಯಾಕೆ ಅಂದ್ರೆ ಈಗ ನಾವು ಯಾವುದೇ ಒಂದು ಶಾಸ್ತ್ರವನ್ನು ಓದಿದಾಗ ಆ ಶಾಸ್ತ್ರದ ಅಧ್ಯಯನದಿಂದ ನನಗೇನು ಪ್ರಯೋಜನ ಅನ್ನೋದು ನಾವು ನೋಡ್ಕೋತೀವಿ. ಇದರಲ್ಲಿ ಎಷ್ಟೋ ತಪ್ಪುಗಳಿರ್ಬೋದು, ವಾಕ್ಯ ರಚನೆಯಲ್ಲಿ ಗ್ರಾಮೆಟಿಕಲಿ ಕರೆಕ್ಟ್ ಇಲ್ಲದೆ ಇರ್ಬೋದು, ಲೋಕ ದೃಷ್ಟಿಯಿಂದ ಅದೊಂದು ತುಂಬಾ ಸಾಧಾರಣ ಗ್ರಂಥ ಆಗಿರ್ಬೋದು. ಆದರೆ ಅಂತಹ ಪುಸ್ತಕವನ್ನ ಓದೋದ್ರಿಂದ ನನ್ನ ಉದ್ಧಾರ ಆಗತ್ತೆ. ಈಸ್ ಮೈ ಮೈಂಡ್ ಇಸ್ ಪ್ಯೂರಿಫೈಡ್, ನನ್ನ ಮನಸ್ಸು ಶುದ್ಧ ಆಯ್ತಾ ಅದನ್ನು ಓದಿ? ನನ್ನ ಮನಸ್ಸಿಗೆ ಜ್ಞಾನ ಪ್ರಾಪ್ತಿ ಆಯ್ತಾ? ಅದ್ರಲ್ಲಿ ತಪ್ಪುಗಳಿದ್ರು ಪರವಾಗಿಲ್ಲ. ತಪ್ಪು ಅಂದ್ರೆ ಗ್ರಾಮೆಟಿಕಲ್ ಮಿಸ್ಟೇಕ್ಸ್. ಅದು ತಪ್ಪಾಗಿದ್ರು ಜ್ಞಾನಿಗಳು, ಸತ್ಪುರುಷರು ಅದನ್ನೇ ಶ್ರವಣ ಕೀರ್ತನ ಗಾಯನ ಮಾಡ್ತಾರಂತೆ. ಯಾಕೆ ಅಂದ್ರೆ ಅದರಿಂದ ಎಲ್ಲರ ಉದ್ಧಾರ ಆಗತ್ತೆ, ಮನಸ್ಸು ಶುದ್ಧ ಆಗತ್ತೆ. ನನಗೆ ಇದನ್ನು ಓದೋದ್ರಿಂದ ನನ್ನ ಉದ್ಧಾರ ಆಗತ್ತೆ, ನನ್ನ ಮನಸ್ಸು ಶುದ್ಧವಾಗತ್ತೆ, ನನಗೆ ಜ್ಞಾನ ಪ್ರಾಪ್ತಿ ಆಗತ್ತೆ, ಭಕ್ತಿ ಪ್ರಾಪ್ತಿ ಆಗತ್ತೆ, ಈ ಸಂಸಾರದಲ್ಲಿ ವೈರಾಗ್ಯ ಪ್ರಾಪ್ತಿ ಆಗತ್ತೆ ಅಂದ್ರೆ ಒಬ್ಬ ಸತ್ಪುರುಷನಾದವನು ಅಂತಹ ಪುಸ್ತಕವನ್ನೇ ಓದ್ತಾನೆ. ನೀವು ಪುಸ್ತಕ ಮಾತ್ರ ಅಲ್ಲ, ಎವ್ರಿಥಿಂಗ್ ಇನ್ ಲೈಫ್ ನಾವು ಅದನ್ನ ನಮಗ್ ಅಡಾಪ್ಟ್ ಮಾಡ್ಕೋಬೇಕೀಗ. ನಾವು ಯಾವ ಬುಕ್ ಓದ್ತೀವಿ, ಎಂತಹ ಜನಗಳ ಜೊತೆ ಸೇರ್ತೀವಿ, ಎಂತಹ ಮೂವಿ ನೋಡ್ತೀವಿ, ಇದೆಲ್ಲ ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀಳುತ್ತೆ. ನಾನು ನೋಡಿದ್ದು ಅಂದ್ರೆ ನಾರದರ ಮಾತಿನ ತಾತ್ಪರ್ಯ ಏನು? ಸತ್ಸಂಗ ತುಂಬಾ ಇಂಪಾರ್ಟೆಂಟು. ಪುಸ್ತಕ ಒಂದೇ ಅಲ್ಲ, ನೀವು ಎಂತ ಜನಗಳ ಜೊತೆ ಸೇರ್ತೀರಾ, ಎಂತಹ ಪುಸ್ತಕಗಳನ್ನ ಓದ್ತೀರಾ, ಎಂತಹ ಸಿನಿಮಾ, ಇಂಟರ್ನೆಟ್ ಅಲ್ಲಿ ಏನ್ ನೋಡ್ತೀರಾ, ಅದೆಲ್ಲ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬರುತ್ತೆ. ನೀವು ಏನ್ ನೋಡ್ತೀರಾ, ಏನ್ ಕೇಳ್ತೀರಾ, ಯಾರತ್ರ ಮಾತಾಡ್ತೀರಾ, ಅದು ನಿಮ್ಗೆ ಏನಾದ್ರೂ ಒಂದ್ ರೀತಿಯಾಗಿ ಪ್ರಯೋಜನ ಆಗಿ ನಿಮ್ಮ ಉದ್ಧಾರಕ್ಕೆ ಕಾರಣ ಆಗ್ತಾ ಇದೆಯಾ? ಆದ್ರಿಂದ ಸತ್ಸಂಗ ತುಂಬಾ ಇಂಪಾರ್ಟೆಂಟು. ಸತ್ಸಂಗ, ಸತ್ ಅಂದ್ರೆ ಒಂದರ್ಥದಲ್ಲಿ ಸಜ್ಜನರು ಅಂತ ಆಗತ್ತೆ, ಇನ್ನೊಂದ್ ಅರ್ಥದಲ್ಲಿ ಆ ಪರಮಾತ್ಮ ಸತ್ ಸ್ವರೂಪ, ಅವನ ಚಿಂತನೆ ಅಂತ ಆಗತ್ತೆ. ಇಲ್ಲಿಂದ ಮುಂದೆ ನಾರದರು ವ್ಯಾಸರಿಗೆ ಭಕ್ತಿ ನಮ್ಮ ಜೀವನದಲ್ಲಿ ಹೈಯೆಸ್ಟ್ ಇಂಪಾರ್ಟೆಂಟು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಪಾಯಿಂಟ್ ನಂಬರ್ 1, ನಾನು ತುಂಬಾ ಜ್ಞಾನಿಯಾಗಿರಬಹುದು, ಉಪನಿಷತ್ತುಗಳನ್ನ ಓದಿರಬಹುದು, ನ್ಯಾಯ, ತರ್ಕ, ಯೋಗ, ಸಾಂಖ್ಯ ಎಲ್ಲವನ್ನೂ ಓದಿರ್ಬೋದು, ಸದಾ ಓದಿ ಜ್ಞಾನವನ್ನ ಸಂಪಾದನೆ ಮಾಡಿರಬಹುದು. ಆದರೆ ನನ್ನಲ್ಲಿ ಭಕ್ತಿ ಅನ್ನೋದೊಂದು ಇಲ್ದೆ ಹೋದ್ರೆ ಅದ್ ಹೇಗೆ ಹೇಳ್ತಾರೆ ಅಂದ್ರೆ, ಒಂದು ರೆಕ್ಕೆ ಇರತಕ್ಕಂತಹ ಹಕ್ಕಿ, ಜ್ಞಾನವೂ ಇಂಪಾರ್ಟೆಂಟೆ, ಆದರೆ ಭಕ್ತಿ ಬೇಕು. 2 ರೆಕ್ಕೆಗಳಿದ್ರೆ ಮಾತ್ರ ಹಕ್ಕಿಗೆ ಹಾರೋಕ್ಕೆ ಸಾಧ್ಯ. ಬರ್ಡ್ ವಿತ್ 1 ವಿಂಗ್. ಯಾಕೆ? ಎಷ್ಟೇ ಜ್ಞಾನವಾಗಿದ್ದರೂ, ಎಷ್ಟೇ ಉಪನಿಷತ್ತುಗಳು, ವೇದಗಳನ್ನ ಓದಿ ಅರ್ಥ ಮಾಡಿಕೊಂಡಿದ್ದರೂ ಭಕ್ತಿ ತುಂಬಾ ಅವಶ್ಯಕತೆ.
ಯಾಕೆ? ಎಲ್ಲ ತಿಳಿದ ಜ್ಞಾನಿಗೆ ಭಕ್ತಿಯ ಅವಶ್ಯಕತೆ ಯಾಕಿದೆ? ಈಗ ನಾರದರು ಒಂದೊಂದ್ ಪಾಯಿಂಟ್ ಹೇಳ್ತಾ ಹೋಗ್ತಾ ಇದಾರೆ ವ್ಯಾಸರಿಗೆ, ಭಕ್ತಿ ಯಾಕೆ ತುಂಬಾ ಮಹತ್ವದ್ದು ಅಂತ. ಈಗ ಹೇಳಿ, ನಾನೀಗ ಹೇಳ್ದೆ, ಒಬ್ಬ ಜ್ಞಾನಿ ಇರ್ತಾನೆ, ಅವನಿಗೆ ನ್ಯಾಯ ತರ್ಕ ಎಲ್ಲ ಚೆನ್ನಾಗಿ ತಿಳಿದಿದೆ, ಆದರೆ ಭಕ್ತಿ ಅನ್ನೋ ಪಾರ್ಟ್ ಅವನಲ್ಲಿ ಮಿಸ್ಸಿಂಗ್. ಏನ್ ತೊಂದ್ರೆ ಹೇಳಿ, ಯೋಚನೆ ಮಾಡಿ. ಕ್ವಶನ್ ಏನು ಮಾತಾಜಿ ಗೊತ್ತಾಗ್ಲಿಲ್ಲ, ಪ್ರಶ್ನೆ ಗೊತ್ತಾಗ್ಲಿಲ್ಲ. 2 ಸತಿ ಹೇಳದ್ನಲ್ಲಮ್ಮ, ಜ್ಞಾನ ಚೆನ್ನಾಗಿ ತಿಳಿದಿದ್ದಾರೆ ಉಪನಿಷತ್ತುಗಳ ಮೂಲಕ. ಅದ್ ಗೊತ್ತಾಯ್ತು, ಭಕ್ತಿ ಮುಖ್ಯ, ಎಲ್ಲ ಭಕ್ತಿ ಮುಖ್ಯ. ಭಕ್ತಿ ಇಲ್ಲ ಹ್ಮ್ ಅವರಲ್ಲಿ. ಏನ್ ತೊಂದ್ರೆ ಜ್ಞಾನಿಗೆ ಅಂತ ಕೇಳ್ತಾ ಇದ್ದೀನಿ. ಭಕ್ತಿ ಇಲ್ಲದೆ ಇದ್ದಾಗ ನಾನು ಅನ್ನೋ ಅಹಂ ಬಂದ್ಬಿಡುತ್ತಲ್ವಾ ಮಾತಾಜಿ, ಎಲ್ಲ ನನಗ್ ಗೊತ್ತಿದೆ, ಎಲ್ಲ ನನಗೆ ಜ್ಞಾನ ಇದೆ, ನನ್ಗೆಲ್ಲ ಗೊತ್ತಿದೆ ಅನ್ನೋದು. ಭಕ್ತಿ ಇಲ್ಲದೆ ಇದ್ದಾಗ ನಾನು ಅಂತ ಬಂದಾಗ ಮತ್ತೆ ಅದೆಲ್ಲ ಗೊತ್ತಿದ್ದು ಏನು ಉಪಯೋಗ ಇಲ್ಲ ಹಾಗೆ ಆಗತ್ತೆ ಅನ್ಸುತ್ತೆ. ಹೌದು ಅನ್ಸುತ್ತೆ. ಇನ್ಯಾರಾದ್ರೂ ಹೇಳ್ತೀರಾ? ಸರಿ, ನೀವ್ ಹೇಳಿದ್ದು. ಇನ್ಯಾರಾದ್ರೂ ಹೇಳ್ತೀರಾ? ಏನು ತೊಂದ್ರೆ ಜ್ಞಾನ ಒಂದೇ ಇದ್ರೆ? ಬರೀ ತಿಳ್ಕೊಂಡಿದ್ರೆ ಸಾಲದು, ಅದನ್ನ ಫಾಲೋ ಮಾಡ್ಬೇಕು. ಫಾಲೋ ಮಾಡ್ಬೇಕಂದ್ರೆ ದೇವ್ರ ಕಡೆಗೆ ಒಲವಿರ್ಬೇಕು, ದೇವ್ರ ಪೂಜೆ ಭಕ್ತಿ ಇಂಪಾರ್ಟೆಂಟ್ ಅಂತ ನಂಗೆ ಅನ್ಸುತ್ತೆ. ಓಕೆ, ಕಾರ್ಯಗತ ಮಾಡ್ಬೇಕು ಅಂತನೂ ಆಗತ್ತ. ಮ್ಯಾಮ್, ಜ್ಞಾನ ಇದ್ರೆ ಅವ್ರಿಗೆ ನಾನೇ ಇದು ಅಂತ ಒಂದು ಅಹಂ ತುಂಬಾ ಅದೇ ಜಾಸ್ತಿ ಆಗ್ಬಿಡುತ್ತೆ. ಅದರಿಂದ ದೇವ್ರು ಸ್ವಲ್ಪ ಏನು ಅಷ್ಟು ಇದು ಇರಲ್ಲ. ಭಕ್ತಿ ಇದ್ರೆ ಇದು ಕಡಿಮೆ ಆಗಿ ಸಾತ್ವಿಕ ಗುಣ ಬಂದು ಅವರು ಸ್ವಲ್ಪ ಇದು ಪ್ರೌಡ್ ಬರಲ್ಲ ಅಂತ ಒಂದು ಅಹಂ, ಅದು ಕಡಿಮೆ ಆಗ್ಬೋದು ಅಂತ ದೇವ್ರ ಚಿಂತನೆ ಮಾಡೋರು. ಆಯ್ತು, ಎಲ್ರು ಏನ್ ಮಾಡ್ತೀರಾ, ಅದ್ರ ಹತ್ತತ್ರ ಬರ್ತಾ ಇದ್ದೀರಾ? ಏನ್ ಪಾಯಿಂಟ್? For a true self-realized soul, it is fine, Mataji. Like maybe Adi Shankaracharya or Ramana Maharshi, it is fine. But for any other person, if you don't live your ego, it's a big hurdle in your spiritual path. So even Adi Shankaracharya and Ramana Maharshi, they promoted Sagunopasana. So that, yeah. So I feel for real true self-realized souls, it is fine. But all the other mortals like us, bhakti is important. If bhakti is not, what happens, Radhika? For one who has studied this Shastra thoroughly, what he will miss? That is what my question. ಮಾತಾಜಿ, ಭಕ್ತಿಯಿಂದ ನಾವು ಭಗವಂತನನ್ನು ಸಂತೋಷಪಡಿಸಬಹುದು, ಬರೀ ಜ್ಞಾನದಿಂದ ಆಗಲ್ಲ ಅದು. ಸೊ ಭಕ್ತಿ ಇರುವುದರಿಂದ ಅವನು ದೇವರ ಇದಕ್ಕೆ he can go nearer to the God. God will be pleased. ಜ್ಞಾನ ಇರೋವ್ರಿಗೆ ಅವರೇ ಗಾಡ್ ಅಂತ ಒಂದು ಇದು ಬಂದ್ಬಿಡುತ್ತೆ ಅಲ್ವಾ? ಗಾಡ್ ಈಕ್ವಲ್ ಅಂತ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಂತ ಬಂದ್ಬಿಡುತ್ತೆ ಜ್ಞಾನ ಆದವ್ರಿಗೆ. ಭಕ್ತಿಯಲ್ಲಿ ಇದು ರಾಜೇಶ್ವರಿ ಹೇಳಿದ್ದಕ್ಕೆ ಹೇಳ್ತೀವಿ, ಭಕ್ತಿ ಅಂತ ದೇವ್ರನ್ನ ಅವ್ರು ಅನ್ಕೊಳ್ಳೋದೇ ಇಲ್ಲ. ಅದು ರಾಣಿ, ನೀವ್ ಹೇಳಿದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ. ಅಹಂ ಬ್ರಹ್ಮಾಸ್ಮಿ ಅಂತ ತಪ್ಪಲ್ಲ, ಮಹಾವಾಕ್ಯ ಅದು. ಅಹಂ ಅಂತ ತಿಳ್ಕೊಂಡಿರೋದ್ರಲ್ಲಿ ತಪ್ಪಿಲ್ಲ. ಅದರಿಂದ ಅವರೇ ಅಂತ ಅನ್ಕೊಂಡ್ಬಿಟ್ಟು ದೇವ್ರ ಭಕ್ತಿ ಮಾಡದೆ ಬಿಡ್ಬೇಕು. ದೇವ್ರು ಅಂತ ಒಬ್ರು ಇದಾರೆ ಅಂತ ಸೆಪರೇಟ್ ಇಲ್ಲ ಅಂತಾನೆ ಅರ್ಥ ಇಲ್ಲ ಮ್ಯಾಮ್ ಅದು ಅದ್ವೈತದಲ್ಲಿ. ಅದರಿಂದ ಅವರೇ ದೇವ್ರು ಅಂತ ಮನಸ್ಸಲ್ಲಿ ಅವ್ರಿಗೆ ಬಂದ್ಬಿಡುತ್ತೆ. ಈಕ್ವಲ್ ಟು ಗಾಡ್, ನೋ ಅದರ್ ಗಾಡ್ ದ್ಯಾನ್ ಮೀ ಅಂತ ಆಗ್ಬಿಡುತ್ತೆ ಜ್ಞಾನ ಇರೋವ್ರಿಗೆ. ಅದೇ ಈ ತರ ಯಾರೋ ಹೇಳಿದ್ರಲ್ಲ ರಾಧಿಕಾ ಅವರು,
ಆತರ ಜೀವನ್ ಮುಕ್ತರಾಗಿ ಬಂದವರು ಅವ್ರಿಗೆ ಓಕೆ, ಅಂತ ಸೋಲ್ಸ್ ಎಲ್ಲ ಓಕೆ. ನಮ್ಮಂತದವರು ಕೆಲವರೆಲ್ಲ ಅಷ್ಟು ಸೆಲ್ಫ್ ರಿಯಲೈಸ್ಡ್ ಸೋಲ್ ಇಲ್ಲದವ್ರಿಗೆಲ್ಲ ಸ್ವಲ್ಪ ಅದು ಬಂದ್ಬಿಡುತ್ತೆ. ಗಾಡ್ ಇಲ್ಲ ಅಂದ್ರೆ ಭಕ್ತಿ ಮಾಡಿದ್ರೆ ಸ್ವಲ್ಪ ಅದು ಕಡಿಮೆ ಆಗಿ ಅವರು ರಿಯಲೈಸ್ ಮಾಡ್ತಾರೆ ಇನ್ನೊಂದ್ ಚೆನ್ನಾಗಿ ಗಾಡ್ ಅನ್ನ ಅಂತ ಅಷ್ಟೇ. I mean, for developing Sattvaguna, Mataji, for people like us to develop Sattvaguna, we have to be in God's service. Okay. Okay. Very nice. Very nice. ನಾನೇನ್ ಹೇಳ್ದೆ, ಎ ಬರ್ಡ್ ವಿತ್ ಒನ್ ವಿಂಗ್ ಅಂದೆ. ವಿತೌಟ್ ಭಕ್ತಿ ಎ ಬರ್ಡ್ ವಿತ್ ಒನ್ ವಿಂಗ್ ಅಂದೆ. ಹಕ್ಕಿಗೆ ಒಂದೇ ರೆಕ್ಕೆ ಇದೆ, ಇನ್ನೊಂದ್ ರೆಕ್ಕೆ ಇಲ್ಲ. ಬರೀ ಜ್ಞಾನ ರೆಕ್ಕೆ ಇದೆ, ಭಕ್ತಿಯ ರೆಕ್ಕೆ ಇಲ್ಲ. ಅದಕ್ಕೆ ಅದು ಹಾರಕ್ ಆಗ್ತಾ ಇಲ್ಲ. ಹೇಳ ನಾನೇನೆ ಅಥವಾ ನೀವೇ ಹೇಳ್ತೀರಾ? ನೀವು ಹೇಳಿದ್ದೆಲ್ಲ ಸರಿ, ಹತ್ತತ್ರಕ್ ಬಂದಿದ್ದೀರಾ ಎಲ್ಲರೂ. ನೀವೇ ಹೇಳಿ ಮ್ಯಾಮ್, ನಮಗೆ ಇಷ್ಟೇ ಗೊತ್ತಿರೋದು. ಹೇಳ. ಜ್ಞಾನ ಚೆನ್ನಾಗಿ ಉಪನಿಷತ್ತುಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಿರೋ ಜ್ಞಾನಿ ಎಕ್ಸ್ಪೀರಿಯನ್ಸ್ ಕೆನಾಟ್ ಟೇಕ್ಸ್ ಪ್ಲೇಸ್. ಆತ್ಮಜ್ಞಾನ ಆಗೋ ಅನುಭವ ಆಗಲ್ಲ. ಎಕ್ಸ್ಪೀರಿಯನ್ಸ್ ಕೆನಾಟ್ ಟೇಕ್ಸ್. ಎಷ್ಟೇ ಶಾಸ್ತ್ರ ಓದಿದರೂ ಎಕ್ಸ್ಪೀರಿಯನ್ಸ್ ಆಗಲ್ಲ. ಆತ್ಮಜ್ಞಾನಿ ಆಗೋಕೆ ಸಾಧ್ಯವಿಲ್ಲ. ಓನ್ಲಿ ಪುಸ್ತಕದ ಓದಿ ಅರ್ಥ ಮಾಡ್ಕೊಂಡಿರ್ಬೋದು, ಅನುಭವಕ್ಕೆ ಬರೋಲ್ಲ. ಯಾಕೆ ಬರೋಲ್ಲ? ಯಾಕೆ ಬರೋಲ್ಲ? ಯಾಕೆ ಅಂದ್ರೆ ನೀವು ಏನು ಈ ಪ್ರಪಂಚದ ಈ ಶಾಸ್ತ್ರ, ಉಪನಿಷತ್ತು, ಬ್ರಹ್ಮಸೂತ್ರ, ಏನ್ ತರ್ಕ ಎಲ್ಲ ಓದಿ ಅರ್ಥ ಮಾಡ್ಕೋತಿರೋ ಅದು ನಿಮ್ಮ ಇಂಟಲೆಕ್ಟ್ ಲೆವೆಲ್ ಅಲ್ಲಿ ಅದು ಅರ್ಥ ಆಗಿದೆ ನಿಮಗೆ. ನಿಮ್ಮ ಬುದ್ಧಿ ಮಟ್ಟದಲ್ಲಿ ಅದು ನಿಮಗೆ ಅರ್ಥ ಆಗಿದೆ. ಆದರೆ ನಿಮಗೆ ಜನ್ಮ ವಾಸನ ಅಂತ ಇದೆಯಲ್ಲ, ಅದು ಬುದ್ಧಿಯ ಜೊತೆಗೆ ಹೊಂದಿಕೊಳ್ಳಲ್ಲ. ಅದು ಸ್ವಲ್ಪ ಕೆಳಗಡೆಯ ಮಟ್ಟದ್ದು. ಬುದ್ಧಿ ಎಸ್ 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 ಇದು ಕರೆಕ್ಟ್ ನಾಲೆಡ್ಜು ಅನ್ನತ್ತೆ. ಆದರೆ ನಮ್ಮ ಜನ್ಮ ವಾಸನೆಗಳು ನಮ್ಮನ್ನ, ನನಗೆ ಅದು ಬೇಕು, ಇದು ಬೇಡ, ಐ ವಾಂಟ್ ದಿಸ್, ಐ ಡೋಂಟ್ ವಾಂಟ್ ದಿಸ್, ಅಷ್ಟೇ ಅದಕ್ಕೆ ಗೊತ್ತಾಗೋದು. ನಮ್ಮ ಟೆಂಡೆನ್ಸೀಸ್ ನಮಗೆ ಹೊರ ಪ್ರಪಂಚಕ್ಕೆ ಎಳ್ಕೊಂಡು ಹೋಗತ್ತೆ. ಅಂದ್ರೆ ಮನಸ್ಸು ಶುದ್ಧವಾಗದೆ ಇರೋ ಕಡೆ, ಇಂಪ್ಯೂರ್ ಮೈಂಡ್ ಇರೋ ಕಡೆ, ನೀವೆಲ್ಲ ಹೇಳ ಹಾಗೆ ಸತ್ವ ಬುದ್ಧಿ ಇಲ್ದೆ ಹೋದರೆ, ಸಾತ್ವಿಕ ಮನಸ್ಸು ಇಲ್ದೆ ಹೋದರೆ ಜ್ಞಾನ ಹಿಡಿಯೋದಿಲ್ಲ. ನೀವ್ ಎಷ್ಟೇ ಓದಿದ್ರು ಅದು ಬುಕ್ ನಾಲೆಡ್ಜ್ ಆಗಿರುತ್ತೆ. ಎಷ್ಟೋ ಜನ ಜ್ಞಾನಿಗಳನ್ನ ಹಾಗೆ ನೋಡಿದೀವಿ ನಾವೀಗ. ಹೆಸರು ಹೇಳಿದ್ರೆ ಇಲ್ಲಿ ಸರಿ ಹೋಗೋದಿಲ್ಲ. ಎಷ್ಟೋ ಜ್ಞಾನಿಗಳಿದಾರ ಆತರ, ತುಂಬಾ ತಿಳುವಳಿಕೆ ಇದೆ, ಬುದ್ಧಿ ಇದೆ, ಆದರೆ ಆತ್ಮಜ್ಞಾನವಾಗಿಲ್ಲ. ಕಾರಣ ಮನಸ್ಸು ರಜೋ ಮತ್ತು ತಮೋ ಗುಣಗಳಲ್ಲಿ ಇದೆ. ಮನಸ್ಸು ಸತ್ವ ಗುಣಕ್ಕೆ ಬರಬೇಕು. ಆ ಸತ್ವ ಗುಣಕ್ಕೆ ಮನಸ್ಸು ಬಂದಾಗ ಮಾತ್ರ ಅದು ಶುದ್ಧ ಮನಸ್ಸು. ಆಗ ಅದಕ್ಕೆ ತಾನು ಓದಿದ ಜ್ಞಾನವನ್ನ ಅಳವಡಿಸ್ಕೊಳ್ಳಕ್ಕೆ ಅನುಕೂಲ ಆಗತ್ತೆ. ನಾನು ಈ ಮನ, ಬುದ್ಧಿ, ಅಹಂಕಾರವಲ್ಲ. ಐ ಆಮ್ ನಾಟ್ ದಿಸ್ BMI, ಬಾಡಿ, ಮೈಂಡ್ ಅಂಡ್ ಇಂಟಲೆಕ್ಟ್. ನಾನು ಪ್ಯೂರ್ ಕಾನ್ಶಿಯಸ್ನೆಸ್ ಅಂತ. ಅದಕ್ಕೆ ನಾನು ಕಾನ್ಶಿಯಸ್ನೆಸ್, ನಾನು ಆ ಕಾನ್ಶಿಯಸ್ನೆಸ್ಗೆ ನಾನು ಅದರಲ್ಲಿ ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೊಳ್ಳಕ್ಕೆ ಸತ್ವ ಬುದ್ಧಿ ತುಂಬಾ ಬೇಕು. ಸಾತ್ವಿಕ ಮನಸ್ಸು ಬೇಕದಕ್ಕೆ. ಆ ಸತ್ವವನ್ನ ಮನಸ್ಸಿನಲ್ಲಿ ಕೊಡೋದು ಭಕ್ತಿ. ಹೆಂಗೆ ಸಾತ್ವಿಕ ಮನಸ್ಸು ಕೊಡುತ್ತೆ? ಹೀಗೆ ಸಾತ್ವಿಕ ಮನಸ್ಸು ಕೊಡುತ್ತೆ. ಜ್ಞಾನವನ್ನೇ ಬರೀ ತಿಳ್ಕೊಂಡವ್ರಿಗೆ ಆತ್ಮಾನುಭವ ಆಗಲ್ಲ. ಅದು ಒಂದು ರೆಕ್ಕೆ ಇರೋ ಹಕ್ಕಿ ಇದ್ದ ಹಾಗೆ. ಅದಕ್ಕೆ ಹಾರಕ್ಕಾಗಲ್ಲ. ಅಂದ್ರೆ ಆತ್ಮ ಮೋಕ್ಷ ಸ್ಥಿತಿ ಅದಕ್ಕೆ ಪ್ರಾಪ್ತ ಆಗಲ್ಲ. ಕಾರಣ ಏನೇ ನೀವು ಓದಿದ್ದರೂ ಅದು ಬುದ್ಧಿ ಮಟ್ಟಿಗೆ ಅರ್ಥ ಆಗತ್ತೆ. ವಾಸನ ಲೆವೆಲ್ ಏನಿದೆ ಅದು ಇಂಟಲೆಕ್ಟ್ ಲೆವೆಲ್ ಅಲ್ಲಿ ವರ್ಕ್ ಆಗಲ್ಲ. ಮನಸ್ಸು ಇಂಪ್ಯೂರ್ ಆಗಿದ್ರೆ, ಅದಕ್ಕೆ ಹೇಳೋದು ಹೆಡ್ಡಿಗೆ ಅರ್ಥ ಆಗಿದೆ, ಹಾರ್ಟಿಗೆ ಅರ್ಥ ಆಗಿಲ್ಲ. ಹಾರ್ಟ್ ಶುದ್ಧ ಆಗಿಲ್ಲ.
ಇದೆಲ್ಲ ಬೇಕು. ರಜೋಗುಣ ತಮಗುಣದಿಂದ. ಭಕ್ತಿ ಸಾತ್ವಿಕ ಗುಣವನ್ನ ಹೆಚ್ಚಿಸುತ್ತೆ. ಹೇಗೆ? ನನಗೆ ಅದು ಬೇಕು, ಇದು ಬೇಕು, ಐ ವಾಂಟ್ ದಟ್. ಮನಸ್ಸಿನಲ್ಲಿ ಹೆಚ್ಚು ಹೆಚ್ಚು ಆಸೆಗಳು ಇರದೆ ರಜೋಗುಣ ಮತ್ತು ಸೋಮಾರಿತನ, ಇಂಟಾಕ್ಸಿಕೇಶನ್ ಅದೆಲ್ಲ ತಮೋಗುಣ. ನನ್ನ ಸುಖ ಆಚೆ ಕಡೆ ಇದೆ, ಮೈ ಹ್ಯಾಪಿನೆಸ್ ಈಸ್ ಇನ್ ಔಟ್ಸೈಡ್ ವರ್ಲ್ಡ್ ಅಂದಾಗ ಮನಸ್ಸು ಅಲ್ಲಿ ಓಡುತ್ತೆ, ಇನ್ ಸರ್ಚ್ ಆಫ್ ದಟ್ ಹ್ಯಾಪಿನೆಸ್. ಆದರೆ ಆ ಮನಸ್ಸಿಗೆ ನೀವು ನಿಮ್ಮ ಹಿಂದಿನ ಅನುಭವಗಳಿಂದ ಅದಕ್ಕೆ ಹೇಳಿದ್ರೆ ನಿನ್ನ ಸುಖ ಇರೋದು ಒಳಗಡೆ, ಟರ್ನ್ ಇನ್ಸೈಡ್. ಅದು ಕೇಳಲ್ಲ. ಅದಕ್ಕೇನು ಮನಸ್ಸಿಗೆ ಇಟ್ ವಾಂಟ್ ಹ್ಯಾಪಿನೆಸ್, ಅದಕ್ಕೆ ಸಂತೋಷ ಬೇಕು. ಐ ವಾಂಟ್ ದಿಸ್, ಐ ವಾಂಟ್ ದಟ್, ಐ ವಾಂಟ್ ದಿಸ್, ಐ ವಾಂಟ್ ದಿಸ್ ದಟ್ ಅನ್ನೋದನ್ನ ಭಕ್ತಿ ದಿಸ್ ದಟ್ ನ ಪರಮಾತ್ಮನಾಗಿ ರಿಪ್ಲೇಸ್ ಮಾಡುತ್ತೆ. ಆಲ್ ಅಟ್ರಾಕ್ಟಿವ್, ಆಲ್ ಕೇರಿಂಗ್, ಆಲ್ ಲವಿಂಗ್ ಕೃಷ್ಣ. ಯಾವಾಗ ಮನಸ್ಸು ಭಕ್ತಿಯಿಂದ ಕೃಷ್ಣನಲ್ಲಿ ನಿಲ್ಲುತ್ತೆ, ಆ ಭಕ್ತಿಯ ಆನಂದ ಮನಸ್ಸಿಗೆ ಉಂಟಾಗತ್ತೆ. ಅದು ಕಂಡು ಹಿಡ್ಕೊಳತ್ತೆ, ಇದು ಹೈಯರ್ ಹ್ಯಾಪಿನೆಸ್, ಇದನ್ನು ಬಿಟ್ಟು ನನಗೆ ಬೇರೆ ಬೇಡ ಅಂತ ಗೊತ್ತಾಗುತ್ತದೆ. ಆಗ ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ಕಮ್ಮಿ ಆಗತ್ತದೆ. ಆಸೆಗಳು ಕಮ್ಮಿ ಇರ್ತಕ್ಕಂತಹ ಮನಸ್ಸೇ ಶುದ್ಧ ಮನಸ್ಸು. ಶಾಂತವಾಗಿರೋ ಮನಸ್ಸೇ ಶುದ್ಧ ಮನಸ್ಸು. ಅಂತಹ ಶುದ್ಧ ಮನಸ್ಸಿಗೆ ಜ್ಞಾನ ಈಸಿಯಾಗಿ ಹಿಡಿಯತ್ತೆ. ಆತ್ಮಜ್ಞಾನದ ಕಡೆ ಹೆಜ್ಜೆ ಹಾಕಕ್ಕೆ ಭಕ್ತಿ ತುಂಬಾ ಅತ್ಯವಶ್ಯಕ. ಆದ್ದರಿಂದ ಹೇಳೋದು, ಇಟ್ ಈಸ್ ನಾಟ್ ಸೀಕ್ವೆನ್ಷಿಯಲ್. ಫಸ್ಟ್ ಪ್ರಿಪರೇಷನ್, ಪ್ಯೂರಿಟಿ ಆಫ್ ಮೈಂಡ್, ದೆನ್ ಒಬ್ಟೈನ್ ದ ನಾಲೆಡ್ಜ್. ಫಸ್ಟ್ ಕರ್ಮಯೋಗ, ಆಮೇಲೆ ಭಕ್ತಿ, ಆಮೇಲೆ ಜ್ಞಾನ. ಎಷ್ಟೇ ಶಾಸ್ತ್ರಗಳನ್ನ ಓದಿದರೂ, ಎಲ್ಲ ನ್ಯಾಯ, ತರ್ಕ, ಸಾಂಖ್ಯ ಎಲ್ಲವನ್ನು ಓದೋದು ಅಷ್ಟೇ ಅಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು, ಪಂಡಿತರಾಗಿದ್ರು, ಎಷ್ಟೋ ಸಹಸ್ರ ಸಂಖ್ಯೆಯಲ್ಲಿ ಶಿಷ್ಯರಿದ್ರು, ಪಾಠ ಮಾಡ್ಬೋದು, ಅರ್ಥ ಆಗಿದೆ ಚೆನ್ನಾಗಿ, ಆದ್ರೆ ಆತ್ಮಜ್ಞಾನ ಆಗಲ್ಲ. ಭಕ್ತಿ ಮಿಸ್ಸಿಂಗ್ ಅಲ್ಲಿ. ಯಾಕೆಂದ್ರೆ ಕೆಳಗಡೆ ಪೋರ್ಷನ್ ಅಂದ್ರೆ ಕೆಳಗಡೆದೇನು ಅಂದ್ರೆ ಬುದ್ಧಿಗೆ ಅರ್ಥ ಆಗಿದೆ, ಮನಸ್ಸು ತತ್ವಗುಣದಲ್ಲಿ ಇಲ್ಲ. ಮನಸ್ಸು ಭಕ್ತಿಯಿಂದ ಮಾತ್ರ ಮನಸ್ಸು ಸತ್ವಗುಣಕ್ಕೆ ಹೋಗಿ ಕರ್ಮಯೋಗದಿಂದ ಮತ್ತು ಭಕ್ತಿ ಯೋಗದಿಂದ ಮನಸ್ಸು ಶುದ್ಧ ಆಗತ್ತೆ. ನೀವೇನೇ ಜ್ಞಾನವನ್ನು ಪಡೆದ್ರು ಬುದ್ಧಿಗೆ ಅರ್ಥ ಆಗತ್ತೆ, ಆದ್ರೆ ವಾಸನಾ ಲೆವೆಲ್ ಅಲ್ಲಿ ಆ ಬುದ್ಧಿ ವರ್ಕ್ ಆಗಲ್ಲ. ನಿಮ್ಮ ಜನ್ಮ ವಾಸನೆ ಏನಿದೆಯೋ ಹಾಗೇ ವರ್ಕ್ ಹೋಗುತ್ತೆ. ಭಕ್ತಿ ಏನ್ ಮಾಡುತ್ತೆ, ನಮ್ಮ ಸಾತ್ವಿಕ ಸ್ವಭಾವವನ್ನ ಹೆಚ್ಚು ಮಾಡುತ್ತೆ. ಆಗ ನೀವು ನಿಮ್ಮನ್ನ ಹೆಚ್ಚಾಗಿ ನೀವೇನ್ ತಿಳ್ಕೊಂಡಿದ್ದೀರ ಜ್ಞಾನ, ಅದನ್ನ ನೀವು ಅಳವಡಿಸ್ಕೊಳ್ಳಕ್ಕೆ ಭಕ್ತಿ ಬಹಳ ಸಹಾಯ ಮಾಡುತ್ತೆ. ಅದಕ್ಕೆ ನಾವು ಮೊದಲು ಓದಿದ್ದು ಭಕ್ತಿ ಇಸ್ ದ ಮದರ್ ಆಫ್ ಜ್ಞಾನ ಅಂಡ್ ವೈರಾಗ್ಯ ಅಂತ. ಇಲ್ಲಿ ನಾರದರು ಪಾಯಿಂಟ್ ನಂಬರ್ 1 ನಾವು ಡಿಸ್ಕಸ್ ಮಾಡಿದ್ದು, ನೀನ್ ಎಂತಹ ಜ್ಞಾನಿನೇ ಆಗಿರು, ನಿನಗೆ ನ್ಯಾಯ ತರ್ಕ ಎಲ್ಲ ಇದ್ರು, ಭಕ್ತಿ ಮಿಸ್ಸಿಂಗ್ ಇದ್ರೆ ಯು ಆರ್ ಎ ಬರ್ಡ್ ವಿತ್ 1 ವಿಂಗ್. ನಾಲೆಡ್ಜ್ ಇದೆ, ಆದ್ರೆ ಎಕ್ಸ್ಪೀರಿಯನ್ಸ್, ಆತ್ಮ ಅನುಭವ ಆಗೋದಿಲ್ಲ. ಭಕ್ತಿ ಇತ್ತು ಅಂದ್ರೆ, ಮನಸ್ಸು ಶುದ್ಧವಾಗಿದ್ರೆ, ನಾನು ದೇಹ ಮನ ಬುದ್ಧಿಗಳಲ್ಲ, ನಾನು ಆತ್ಮಸ್ವರೂಪಿ ಅನ್ನೋದು ಬಹಳ ಸುಲಭವಾಗಿ ಅರ್ಥನೂ ಆಗತ್ತೆ. ಆ ಸತ್ಯದಲ್ಲಿ ನಿಂತ್ಕೋಬಹುದು. ಮನಸ್ಸು ಶುದ್ಧವಾಗಿರುತ್ತೆ. ಆ ಕಡೆ ಈ ಕಡೆ ಹರಿದಾಡಲ್ಲ ಮನಸ್ಸು. ಯಾಕೆ ಹರಿದಾಡಲ್ಲ? ಅದಕ್ಕೆ ಭಕ್ತಿಯ ಇಂದ ಹೆಚ್ಚಿನ ಸಂತೋಷ ಸಿಕ್ಬಿಟ್ಟಿದೆ. ಅದಕ್ಕೆ ಮನಸ್ಸಿಗೆ ಬೇಕಾಗಿರೋದು ಸಂತೋಷ ಮಾತ್ರ.
ಅದೇ ತರ ನೆಕ್ಸ್ಟ್ ಕರ್ಮಕ್ಕೂ ಹೇಳ್ತಾರೆ ನಾರದರು. ನೀನ್ ಎಷ್ಟೇ ಸೆಲ್ಫ್ಲೆಸ್ ಕರ್ಮಗಳನ್ನ ಮಾಡು, ಎಷ್ಟೇ ಮಾಡು, ಅದನ್ನ ಈಶ್ವರ ಅರ್ಪಣೆ ಮಾಡದಿದ್ರೆ ಅದು ನಿಂಗೆ ಬಾಂಡೇಜ್. ನಾವು ಎಷ್ಟೋ ಜನನ ನೋಡಿದೀವಿ, ನಮ್ಮ ಕಣ್ಮುಂದೆನೆ ನೋಡ್ತೀವಿ, ಬೆಳಗ್ಗಿಂದ ಸಾಯಂಕಾಲ ತನಕ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಎಷ್ಟೋ ಸತಿ ನಾವು ಪಬ್ಲಿಕ್ ಸರ್ವಿಸ್ ಅಲ್ಲಿ ಬ್ಯಾಂಕು, ಹಾಸ್ಪಿಟಲ್ಸು, ಪೋಸ್ಟ್ ಆಫೀಸು ಅಂತ ಕಡೆ ನೋಡಿದೀರಾ, ಅವ್ರಿಗೆ ಪಕ್ಕದಲ್ಲಿ ಟೀನೋ ಕಾಫಿನೋ ತಂದಿಟ್ಟಿರ್ತಾರೆ, ಅದು ಕುಡಿಯೋಕೆ ಟೈಮ್ ಇರಲ್ಲ ಪಾಪ. ಊಟ ತಿಂಡಿ ಮಿಸ್ ಮಾಡ್ಕೊಂಡು, ನಿದ್ದೆ ಮಿಸ್ ಮಾಡ್ಕೊಂಡು, ಹಗಲು ಇರುಳು ದುಡಿತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್. ಆ ತರ ಕರ್ಮವನ್ನು ಮಾಡಿದಾಗ ಅವರಲ್ಲಿ ಈಶ್ವರ ಅರ್ಪಿತ ಬುದ್ಧಿ ಇಲ್ಲದೆ ಹೋದರೆ, ಭಕ್ತಿ ಇಲ್ಲದೆ ಹೋದರೆ ಕರ್ಮ ವೇಸ್ಟ್ ಮಾಡಿದ್ದು. ಏನು ನಾರದರು ಹಿಂಗನ್ಬಿಟ್ರಲ್ಲ ಅಂತ ಅನ್ಕೋಬಹುದು. ಯಾವಾಗ ನೀವು ಹಂಗ ಬೆಳಗ್ಗಿಂದ ಸಾಯಂಕಾಲ ತನಕ ಒಳ್ಳೆ ಕೆಲಸವನ್ನೇ ಮಾಡಿ, ಅದರಲ್ಲಿ ಕೃಷ್ಣನ ಸ್ಮರಣೆನೇ ಇಲ್ಲ, ಅವನಿಗೆ ಅರ್ಪಣೆ ಮಾಡ್ಬೇಕು ಅಂತಾನೆ ಇಲ್ಲ, ಏನಾಗತ್ತೆ? ಅದು ಒಳ್ಳೆ ಕೆಲಸ ಆಗಿರೋದ್ರಿಂದ, ಬೆಳಗ್ಗಿಂದ ರಾತ್ರಿ ತನಕ ನಿಮ್ಮ ಎಲ್ಲ ಅದನ್ನು ಸ್ಯಾಕ್ರಿಫೈಸ್ ಮಾಡಿರೋದ್ರಿಂದ ಅದು ನಿಮಗೆ ಪುಣ್ಯವನ್ನೇ ಕೊಡುತ್ತೆ. ಆದ್ರೆ ಅದು ಒಂದ್ ರೀತಿಯ ಬಂಧನ ಅಲ್ವಾ? ಈಶ್ವರ ಅರ್ಪಣೆ ಮಾಡದಿದ್ರೆ ಎಂತಹ ಕರ್ಮವೇ ಆಗ್ಲಿ ಅದು ಬಂಧನಕ್ಕೆ ಒಳಗಾಗತ್ತೆ. ಕರ್ಮ ಯೋಗದಲ್ಲಿ ಭಕ್ತಿ ಪರಮಾತ್ಮ ಮುಖ್ಯ, ಕರ್ಮ ಮುಖ್ಯ ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕರ್ಮ ಯೋಗದಲ್ಲಿ ಆಕ್ಷನ್ ಮುಖ್ಯ ಅಲ್ಲ, ಈಶ್ವರ ಈಸ್ ಇಂಪಾರ್ಟೆಂಟ್. ಹೇಳಿ ಇವಾಗ ದ 4 pillars ಆಫ್ ಕರ್ಮಯೋಗ. four pillars of ಕರ್ಮಯೋಗ. ಸಮ್ಯಕ್ಕಾಚರಣ, ಕರ್ತವ್ಯ, ಸಮ್ಯಕ್ ಆಚರಣೆ, ಈಶ್ವರಾರ್ಪಿತ ಬುದ್ಧಿ, ಪ್ರಸಾದ ಬುದ್ಧಿ. ಫಸ್ಟ್ ಒನ್ ಇಸ್ ಕರ್ತವ್ಯ ನಿರ್ವಹಣ. ಎಲ್ಲಿದ್ದೀರಾ ನಿಮ್ಮ ಕರ್ತವ್ಯಗಳನ್ನ ಸರಿಯಾಗಿ ನಿರ್ವಹಣೆ ಮಾಡೋದು. ಎರಡನೇದು ಸಮ್ಯಕ್ ಆಚರಣ, ದ ಬೆಸ್ಟ್ ಆಫ್ ಯುವರ್ ಕೆಪಾಸಿಟಿ ನೀವು ಮಾಡೋದು. ಮೂರನೇದು ನಿಮ್ಮ ಅದನ್ನ ಮಾಡಿದ ಕೆಲಸವನ್ನ ಭಗವಂತನಿಗೆ ಅರ್ಪಣೆ ಮಾಡೋದು. ನಾಲ್ಕನೇದು ಅದಕ್ಕೆ ಪ್ರಸಾದ ಬುದ್ಧಿ, ಅವನು ಏನ್ ಕೊಡ್ತಾನೆ ಅದಕ್ಕೆ ಅದನ್ನ ಪ್ರಸಾದವಾಗಿ ಸ್ವೀಕರಿಸೋದು. ಯಾಕೆ ನಾನು ಬೆಳಗಿನ ಸಂಜೆ ತನಕ ಊಟ ತಿಂಡಿ ನಿದ್ದೆ ಬಿಟ್ಟು ಕೆಲಸ ಮಾಡಿ ಭಗವಂತನಿಗೆ ಯಾಕೆ ಅರ್ಪಣೆ ಮಾಡ್ಬೇಕು? ನಿಮಗೆ ಈ ದೇಹವನ್ನು ಕೊಟ್ಟು ಎಲ್ಲ ರೀತಿ ಅದನ್ನ ಪೋಷಣೆ ಮಾಡಿ ಅದು ಕೆಲಸ ಮಾಡೋದಕ್ಕೆ ಅದಕ್ಕೆ ಅನುಕೂಲ ಮಾಡಿಕೊಟ್ಟವನೇ ಅವನು. ಈ ಜಗತ್ತನ್ನ ಸೃಷ್ಟಿ ಮಾಡಿ ನಿಮಗೆ ಈ ಎಲ್ಲ ರೀತಿ ಪ್ರತಿ ಎಷ್ಟು ಫ್ಯಾಕ್ಟರ್ಸ್ ಹುಡ್ಕೊಂಡು ಹೋಗ್ತೀರ. ಈ ಜಗತ್ತನ್ನ ಸೃಷ್ಟಿ ಮಾಡಿ, ಈ ಜೀವಗಳನ್ನ ಸೃಷ್ಟಿ ಮಾಡಿ, ಕರ್ಮ ಫಲಕ್ಕೆ ತಕ್ಕಂತ ದೇಹಗಳನ್ನ ಸೃಷ್ಟಿ ಮಾಡಿ, ಅವುಗಳನ್ನ ಪಾಲಿಸಿ ಪೋಷಿಸಿ ಎಲ್ಲ ಶಕ್ತಿಯನ್ನು ಕೊಟ್ಟವನಿಗೆ ನಾನ್ ಕಷ್ಟಪಟ್ಟೆ, ನಾನ್ ಕೆಲಸ ಮಾಡದೆ, ನಾನ್ ಹಾಗ್ ಮಾಡದೆ, ನಾನ್ ಹೀಗ್ ಮಾಡದೆ ಅಂತ ಎಲ್ಲವನ್ನು ಕೊಟ್ಟಂತ ಅವನನ್ನ ಮರೆತು ನಾನ್ ಕೆಲಸ ಮಾಡದೆ, ಅದು ನಿಮಗೆ ಬಂಧನಕ್ಕೆ ಖಂಡಿತ ಕಾರಣ ಆಗುತ್ತೆ. ಈ ಒಂದೋ ನೀವು ಒಳ್ಳೆಯ ಕೆಲಸವನ್ನೇ ಮಾಡಿದ್ರು. ಆದ್ದರಿಂದ ಮೊದಲನೇ ಪಾಯಿಂಟ್ ಏನು? ಎಷ್ಟೇ ಜ್ಞಾನಿಯಾಗಿದ್ದರೂ ಭಕ್ತಿ ಮಿಸ್ ಆಗಿದ್ದರೆ ಜ್ಞಾನ ಅವನಿಗೆ ಅನುಭವಕ್ಕೆ ಬರಲ್ಲ. ಅದರಲ್ಲೇ ಇನ್ನೊಂದು ಪಾಯಿಂಟು, ಎಷ್ಟೇ ಕರ್ಮವನ್ನು ಮಾಡಿದರೂ ಮಾಡಿದ ಕರ್ಮ ಭಗವಂತನಿಗೆ ಅರ್ಪಣೆ ಮಾಡದೆ ಹೋದ್ರೆ
ಆ ಕರ್ಮ ನಿನಗೆ ಬಂಧನಕ್ಕೆ ಕಾರಣ ಆಗತ್ತೆ. ಜ್ಞಾನ ಮತ್ತು ಕರ್ಮ ಎರಡಕ್ಕೂ ಭಕ್ತಿ ತುಂಬಾ ಅವಶ್ಯಕ. ಆದ್ರಿಂದ ಎಷ್ಟೋ ಜನ ಜ್ಞಾನಿಗಳ ಪ್ರವಚನಗಳಲ್ಲಿ ಕೇಳಿದೀನಿ ನಾನು, ಭಕ್ತಿ ಯೋಗ ಅನ್ನೋದೊಂದು ಸಪರೇಟ್ ಇದೆ ಅಲ್ಲ, ಕರ್ಮಯೋಗ ಜ್ಞಾನ ಯೋಗ ಅಂತ ಇದೆ. ಕರ್ಮಯೋಗಕ್ಕೂ ಭಕ್ತಿ ಬೇಕು, ಜ್ಞಾನ ಯೋಗಕ್ಕೂ ಭಕ್ತಿ ಬೇಕು. ನಮಗೆ ಸುಮ್ನೆ ಭಕ್ತಿ ಮಾಡಿ ಜ್ಞಾನಕ್ಕಿಂತ ಭಕ್ತಿ ಶ್ರೇಷ್ಠ ಹಂಗೆಲ್ಲ ಹೇಳ್ಬಿಟ್ರೆ ಮೈಂಡ್ ಕನ್ಫ್ಯೂಸ್ ಆದಂಗಾಗುತ್ತೆ. ಇವತ್ತು 2-3 ಲೆಕ್ಚರ್ ಅಲ್ಲಿ ಕೇಳಿದೆ ಯಾಕೆ ಹಾಗೆ ಹೇಳ್ತಾರೆ ಅಂತ, ತುಂಬಾ ಚೆನ್ನಾಗಿ ಹೇಳಿದ್ರು. ನೀವು ಏನ್ ತಿಳ್ಕೊತಿರೋ ಜ್ಞಾನವನ್ನ, ಉಪನಿಷತ್ತುಗಳ ಜ್ಞಾನವನ್ನ, ಅದು ಓನ್ಲಿ ಇಟ್ ಇಸ್ ಟು ದ ಇಂಟೆಲೆಕ್ಟ್ ಲೆವೆಲ್. ವಾಸನಾ ಲೆವೆಲ್ ಅಲ್ಲಿ ಅದು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅದನ್ನ ನೀವು ವಾಸನೆಗಳನ್ನ ಪ್ಯೂರಿಫೈ ಮಾಡ್ಕೋಬೇಕು. ಅಲ್ಲಿವರೆಗೂ ತಿಳಿದ ಜ್ಞಾನ ನಿಮಗೆ ಇದಾಗಲ್ಲ. ಆಗ ಗೊತ್ತಾಯ್ತು ನನಗೆ. ಯಾವಾಗ್ಲೂ ಹೇಳ್ತಾರೆ ಜ್ಞಾನ ಅನ್ನೋದು ಉಪನಿಷತ್ತುಗಳ ಜ್ಞಾನ ಹೆಡ್, ಭಾಗವತ ಭಕ್ತಿ ಎಲ್ಲ ಹಾರ್ಟ್ ಅಂತ. ಅದೇನು ಅಂತ ಈಗ ಅರ್ಥ ಆಯ್ತು. ಅದ್ 2 ಪ್ರೋಸೆಸ್. ಒಂದು ಪ್ಯೂರಿಟಿ ಆಫ್ ಮೈಂಡ್, ನೆಕ್ಸ್ಟ್ ಇಸ್ ಗೇನಿಂಗ್ ದ ನಾಲೆಡ್ಜ್. ಗೇನಿಂಗ್ ದ ನಾಲೆಡ್ಜ್ ಮಾಡ್ಬಿಟ್ಟು ಪ್ಯೂರಿಟಿ ಆಫ್ ಮೈಂಡೇ ಇಲ್ಲ ಅಂದ್ರೆ ಜ್ಞಾನ ಹಿಡಿಯೋದಿಲ್ಲ. ಅದಕ್ಕೆ ಭಕ್ತಿ ಬೇಕು. ಜ್ಞಾನ ಮತ್ತು ಕರ್ಮ, ಇಟ್ ಫೇಲ್ಸ್ ದ ಪರ್ಪಸ್ ಇಫ್ ಭಕ್ತಿ ಈಸ್ ಮಿಸ್ಸಿಂಗ್. ನೆಕ್ಸ್ಟ್ ಪಾಯಿಂಟು, ಇದೊಂದು ಪಾಯಿಂಟ್ ಹೇಳಿ ನಿಲ್ಲಿಸ್ತೀನಿ. ನಾರದರು ಹೇಳ್ತಾರೆ ಭಕ್ತಿ ಇಲ್ಲದೆ ಇರ್ತಕ್ಕಂತಹದ್ದು ಹೇಗೆ ಅಂದ್ರೆ ನಾವಿಕನಿಲ್ಲದ ನೌಕೆ ಹಾಗೆ. ಮನಸ್ಸು ಆ ಕಡೆ ಈ ಕಡೆ ಆ ಕಡೆ ಎಲ್ಲ ಕಡೆ ಹರಿದಾಡುತ್ತೆ ತನ್ನ ವಾಸನಾ ಬಲದಿಂದ. ಮನಸ್ಸು ಆ ಕಡೆ ಈ ಕಡೆ ಆ ಕಡೆ ಹೋಗುತ್ತೆ. ಅದಕ್ಕೆ ಒಂದು ನಾವಿಕ ಬೇಕು ಮನಸ್ಸಿಗೆ, ಭಕ್ತಿ. ಮನಸ್ಸಿಗೆ ಭಕ್ತಿ ಇತ್ತು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಪರಮಾತ್ಮ ಇರ್ತಾನೆ. ಆಗ ಮನಸ್ಸು ಶುದ್ಧವಾಗಿರುತ್ತೆ. ಮನಸ್ಸು ಹೆಚ್ಚಿನ ಆನಂದವನ್ನ, ಶ್ರೇಷ್ಠವಾದ ಆನಂದವನ್ನ ಅನುಭವಿಸುತ್ತೆ ಭಕ್ತಿಯ ಮೂಲಕ. ಇದನ್ನ ಈ ರೀತಿಯಾಗಿ ಭಕ್ತಿಯಿಂದ ಪಡಿತಕ್ಕಂತಹ ಆನಂದದಲ್ಲಿ ಯಾವುದೇ ಫೋರ್ಸ್ ಇಲ್ಲ, ಯಾವುದೇ ಸಪ್ರೆಷನ್ ಇಲ್ಲ. ಭಕ್ತಿ ಮನಸ್ಸಿಗೆ ಹಿಡಿಸ್ಬಿಟ್ರೆ ಅದು ಶಾಂತ ಆಗತ್ತೆ, ಅದು ಆಚೆ ಪ್ರಪಂಚಕ್ಕೆ ಹೋಗೋದನ್ನ ನಿಲ್ಸತ್ತೆ. ಭಕ್ತಿಯಿಂದ, ಭಗವಂತನ ಸ್ಮರಣೆಯಿಂದ, ಅವನ ರೂಪದಿಂದ ಅದು ಆನಂದವನ್ನ ಪಡ್ಕೊಳ್ಳುತ್ತೆ. ಆ ಅನುಭವ ಅದಕ್ಕೆ ಆಗ್ಬಿಡ್ತು ಅಂದ್ರೆ ಅದಕ್ಕೆ ಬೇರೆ ಇನ್ನೇನು ಬೇಕಾಗಲ್ಲ. ಆವಾಗ ಅದು ಸ್ಟಡಿ ಆಗತ್ತೆ ಮೈಂಡ್. ಆವಾಗ ಅದಕ್ಕೆ ಜ್ಞಾನವನ್ನ ಪಡ್ಕೊಳ್ಳಕ್ಕೆ ಸುಲಭ ಆಗುತ್ತೆ. ಇನ್ನು 7 ಪಾಯಿಂಟ್ ನ ಹೇಳ್ತಾರೆ ನಾರದರು ಭಕ್ತಿಯ ಮಹಿಮೆಯನ್ನ ಹೇಳ್ಬೇಕಾದ್ರೆ. 2 ಮಾತ್ರ ಹೇಳಿದ್ದೀನಿ ನಾನೀಗ. ಜ್ಞಾನ ಕರ್ಮಗಳು ಮತ್ತು ಮನಸ್ಸನ್ನ ನಿಯಂತ್ರಣ ಮಾಡಕ್ಕೆ ಭಕ್ತಿ ಬಹಳ ಸಹಾಯಕ. ಇನ್ ಮಿಕ್ಕಿದ್ದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. 7 ಗಂಟೆ ಆಯ್ತು ಆಲ್ರೆಡಿ. ಭಾಗವತ್ ಕಥಾ ಕಿ ಜೈ. ಸರ್ವಂ ಕೃಷ್ಣಾರ್ಪಣಮಸ್ತು.